Namaskaram. So continuing with the chapter atoms. In the last video we had discussed regarding two models on atom. One is J.J. Thomson's plum pudding model. Innondu Rutherford's nuclear atom model. So ಎರಡು ಮಾಡೆಲ್ಸು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದು ಕ್ಲಿಯರ್ ಆಗೈತಿ ಅಂತ ಅಂದ್ಕೊಂಡಿನಿ. ಈಗ ಈ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್, ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಅಂತೇನು ನಾವು ಲಾಸ್ಟಿಗೆ ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡಿ ಅವ ಒಂದು ಆಟಮ್ದು ಸ್ಟ್ರಕ್ಚರ್ ಹೆಂಗೈತಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಟ್ ದ ಸೆಂಟರ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಓನ್ಲಿ ಇನ್ಸೈಡ್ ದಿಸ್ ನ್ಯೂಕ್ಲಿಯಸ್ ದೇರ್ ಈಸ್ ಪಾಸಿಟಿವ್ ಚಾರ್ಜ್, and whatever negative charge is present, which are the electrons, they revolve around this nucleus. ಅಂದ್ರೆ ಸೆಂಟರ್ ಒಳಗೆ ಬಿಟ್ಟು ಬೇರೆ ಕಡೆ ಎಲ್ಲೂ ಪಾಸಿಟಿವ್ ಚಾರ್ಜ್ ಇಲ್ಲ. ಎಂಟೈರ್ ಪಾಸಿಟಿವ್ ಚಾರ್ಜ್, ಎಂಟೈರ್ ಮಾಸ್ ಆಫ್ ದ ನ್ಯೂಕ್ಲಿಯಸ್, ಆಲ್ಮೋಸ್ಟ್ ಆಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಸೆಂಟರ್ನೊಳಗೆ ಐತಿ. ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ರುದರ್ಫೋರ್ಡ್. ಇನ್ನು ಈ ರುದರ್ಫೋರ್ಡ್ ಆಟಮ್ ಮಾಡೆಲ್ಗೆ ಸಂಬಂಧಪಟ್ಟಂಗೆ ಡಿಮೆರಿಟ್ಸ್ ಒಂದು ಬಾಕಿ ಅದಾವೆ, ಮೆರಿಟ್ಸ್ ಒಂದು ಬಾಕಿ ಅದಾವೆ. ಅಂದ್ರೆ ಅಡ್ವಾಂಟೇಜಸ್ ಆಫ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಒಂದು ಸರ್ತಿ ನಾವು ಡಿಸ್ಅಡ್ವಾಂಟೇಜಸ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ವಿಲ್ ಬಿ ಮೂವಿಂಗ್ ಆನ್ ಟು ಬೋರ್ಸ್ ಆಟಮ್ ಮಾಡೆಲ್. ಓಕೆ, ಮತ್ತು ಅಲ್ಲಿಂದ ಹೊಸದು ಇನ್ನೊಂದು ಆಟಮ್ ಮಾಡೆಲ್ ಸ್ಟಾರ್ಟ್ ಆಗ್ತೈತಿ ವಿಚ್ ಇಸ್ ಬೆಟರ್ ದ್ಯಾನ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಸೊ ಬಿಫೋರ್ ವಿ ಆ್ಯಕ್ಚುಲಿ ಕ್ಯಾನ್ ಸ್ಟಾರ್ಟ್ ವಿತ್ ಬೋರ್ಸ್ ಆಟಮ್ ಮಾಡೆಲ್, ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಬಗ್ಗೆ ಇನ್ನು ಸ್ವಲ್ಪ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ ಈಗ. ಸೊ ಈಗ ನಿಮ್ದು ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ. ಓಕೆ, ಅದರೊಳಗೆ ನಾವು ಲಾಸ್ಟ್ ಟೈಮ್ ಪೇಜ್ ನಂಬರ್ 23 ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆ ಪಾಯಿಂಟ್ ತನಕ, ಆ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ತನಕ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರ ನೆಕ್ಸ್ಟ್ ಪಾರ್ಟ್ನೊಳಗೆ ಟ್ರಾಜೆಕ್ಟರಿ ಆಫ್ ಅಲ್ಫಾ ಪಾರ್ಟಿಕಲ್ ಅಂತ ಒಂದು ಟಾಪಿಕ್ ಐತಿ. ಓಕೆ, ಪೇಜ್ ನಂಬರ್ 23. ಸೊ ಸ್ಟಾರ್ಟಿಂಗ್ ಫ್ರಾಮ್ ಟ್ರಾಜೆಕ್ಟರಿ ಆಫ್ ಅಲ್ಫಾ ಪಾರ್ಟಿಕಲ್ ಟಾಪಿಕ್ ಮುಂದೆ ಒಂದಿಷ್ಟು ಟಾಪಿಕ್ನೊಳಗೆ ತನಕ ಒಂದಿಷ್ಟು ಸಿಲೆಬಸ್ನೊಳಗೆ ಅದಾವೆ, ಒಂದಿಷ್ಟು ಸಿಲೆಬಸ್ನೊಳಗಿಲ್ಲ. ಆ್ಯಂಡ್ ಒಂದಿಷ್ಟನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದಿಷ್ಟು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂತ ಹೇಳಿ ರೀಸನ್ ಹೇಳ್ತೀನಿ ನಿಮ್ಗೆ ಆಮೇಲೆ ಅಲ್ಲಿಗೆ ಬಂದಮೇಲೆ. ಸೊ ಅಲ್ಲಿಂದ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊತ ಹೋಗೋಣಂತ ಈಗ. ಸೊ ಟ್ರಾಜೆಕ್ಟರಿ ಆಫ್ ಅಲ್ಫಾ ಪಾರ್ಟಿಕಲ್ನೊಳಗೆ, ಸೊ ಟೆಕ್ಸ್ಟ್ ಬುಕ್ ನಿಮ್ಮ ಕಡೆ ಐತಿ ಅಂತ ಅಂದ್ಕೊಂಡು ನಾ ಇಲ್ಲಿ ಓದ್ತೀನಿ ಏನು ಕೊಟ್ಟಾರ ಅಂತ ಅನ್ನೋದನ್ನು. ಓಕೆ, ಅಲ್ಫಾ ಪಾರ್ಟಿಕಲ್ಸ್ ಆರ್ ಹೀಲಿಯಂ ನ್ಯೂಕ್ಲಿಯೈ carrying 2 units of positive charge 2e and 4 units of mass, that is 4 times mass of proton. ಇದು ಆ್ಯಕ್ಚುಲಿ ನಾವು ಲಾಸ್ಟ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡೀವಿ. ಅಲ್ಫಾ ಪಾರ್ಟಿಕಲ್ ಅಂದರೆ ಹೀಲಿಯಂ ನ್ಯೂಕ್ಲಿಯಸ್ಸು, ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಅದು ಯಾವಾಗ ಗೋಲ್ಡ್ ಫಾಯಿಲ್ ಕಡೆ ಅದನ್ನು ಇನ್ಸಿಡೆಂಟ್ ಮಾಡ್ತಾರೆ, ಆ ಗೋಲ್ಡ್ ಫಾಯಿಲ್ ಕಡೆ ಬಂದ ಕೂಡಲೇ ಮೋಸ್ಟ್ ಆಫ್ ದ ಅಲ್ಫಾ ಪಾರ್ಟಿಕಲ್ಸ್ ಆ ಗೋಲ್ಡ್ ಫಾಯಿಲ್ನೊಳಗೆ ಜಸ್ಟ್ ಪಾಸ್ ಆಗಿ 0 ಡಿಗ್ರಿ ಸ್ಕ್ಯಾಟರ್ ಆಗಿ ಮುಂದೆ ಹೋಗ್ತಾವೆ. ಒಂದಿಷ್ಟು ಯಾವ ಆ ಗೋಲ್ಡ್ ನ್ಯೂಕ್ಲಿಯಸ್ ಹತ್ತಿರ ಆಸ್ಪಾಸ್ ಬೀಳ್ತಾವಲ್ಲ, ಅವು ಸ್ವಲ್ಪ ಲಾರ್ಜ್ ಆ್ಯಂಗಲ್ ಸ್ಕ್ಯಾಟರ್ ಆಗ್ತಾವೆ. ವೆರಿ ರೇರ್ಲಿ ಯಾವುದೋ ಒಂದು ಅಲ್ಫಾ ಪಾರ್ಟಿಕಲ್ ಡೈರೆಕ್ಟ್ಲಿ ಆ ಗೋಲ್ಡ್ ನ್ಯೂಕ್ಲಿಯಸ್ಗೆ ಯಾವ ಸ್ಟ್ರೈಕ್ ಆಗ್ತೈತಲ್ಲ ಅದು 180 ಡಿಗ್ರಿ ರೊಟೇಟ್ ಆಗಿ ಬರ್ತೈತಿ ಅಂಥೇಳಿ. ಅಸ್ಯೂಮಿಂಗ್ ದ ಎಂಟೈರ್ ಪಾಸಿಟಿವ್ ಚಾರ್ಜ್ ಆಫ್ ದ ಆಟಮ್ ಟು ಬಿ ಇನ್ ಅ ಸ್ಮಾಲ್ ಸ್ಪಿಯರ್ and that alpha particles would suffer not more than one scattering, as the gold foil is very thin, many alpha particles pass through at very small angles. Actually the entire paragraph ನಾ ಲಾಸ್ಟ್ ವಿಡಿಯೋದೊಳಗೆ ನಾ ಕವರ್ ಮಾಡಿಬಿಟ್ಟಿದ್ರೆ ಹೆಂಗೂ ನಾವು ಅದರದ್ದು ಡಿಸ್ಕಷನ್ಸ್ ಮುಗಿಸ್ಕೊಂಡಿದ್ವಿ. ಈ ಪ್ಯಾರಾಗ್ರಾಫಿಗೆ ಏನೇನು ಬೇಕಲ್ಲ ಅದು ಡಿಸ್ಕಷನ್ಸ್ ನಾವು ಮುಗಿಸ್ಕೊಂಡಿದ್ವಿ. ಅವಾಗ ಮುಗಿಸಿದ್ರೆ ಚಲೋ ಆಗ್ತೈತೆ, ಬಟ್ ಒಂದು ರಿಕ್ಯಾಪ್ ಆದಂಗೆ ಆಗ್ತೈತಿ ನೋಡ್ರಿ. ಸೊ ಈಗ ಜಸ್ಟ್ ಅವ್ರು ಇಲ್ಲಿ ಏನು ಹೇಳಿದ್ರು ಅಂದ್ರೆ, ಮೋಸ್ಟ್ ಆಫ್ ದ ಅಲ್ಫಾ ಪಾರ್ಟಿಕಲ್ಸ್ ಸ್ಮಾಲ್ ಆ್ಯಂಗಲ್ಸ್ನೊಳಗೆ ಸ್ಕ್ಯಾಟರ್ ಆಗ್ತಾವೆ ಅಥವಾ ಹಂಗೆ ಪಾಸ್ ಆಗಿಬಿಡ್ತಾವೆ. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೈತಿ. ಹವೆವರ್ ವೆನ್ ಅಲ್ಫಾ ಪಾರ್ಟಿಕಲ್ಸ್ ಅಪ್ರೋಚ್ ದ ನ್ಯೂಕ್ಲಿಯಸ್, ಲಾರ್ಜ್ ಅಂದ್ರೆ ನ್ಯೂಕ್ಲಿಯಸ್ಸಿಗೆ, ಗೋಲ್ಡ್ ನ್ಯೂಕ್ಲಿಯಸ್ಸಿಗೆನೇ ಬಡ್ದಾಗ. ಓಕೆ, ಇದನ್ನು ಬೆಟರ್ ನಾವು ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ ತಡ್ರಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಇದು ಗೋಲ್ಡ್ ನ್ಯೂಕ್ಲಿಯಸ್ ಅಂತ ಅನ್ಕೋರಿ. ಆ ಗೋಲ್ಡ್ ಫಾಯಿಲ್ ಹಾಕಿರ್ತೀವಲ್ಲ ನಾವು, ಅದರಾಗಿ ನ್ಯೂಕ್ಲಿಯಸ್ ಇದು. ಓಕೆ, ಸೊ ಇಲ್ಲಿಂದ ಒಂದು ಅಲ್ಫಾ ಪಾರ್ಟಿಕಲ್ ಬರಾಕತ್ತೈತೆ ಸ್ಮಾಲ್. ಬೆಟರ್ ಇದನ್ನು ನಾವು ಕಲರ್ ಚೇಂಜ್ ಮಾಡೋಣ.
ಸೊ ಇದೇನಿದೆ ಅಲ್ಫಾ ಪಾರ್ಟಿಕಲ್. ಸೊ ಯಾವುದೋ ಒಂದು ಅಲ್ಫಾ ಪಾರ್ಟಿಕಲ್ ಆ ಗೋಲ್ಡ್ ನ್ಯೂಕ್ಲಿಯಸ್ನಿಂದ ದೂರ ಬಂತಂದ್ರೆ ಅದು ಹಂಗೆ ಸ್ಕ್ಯಾಟರ್ ಆಗಿ ಹೋಗ್ಬಿಡ್ತೈತಿ ಮುಂದೆ. ಓಕೆ, ಯಾವುದೋ ಒಂದು ಇನ್ನೊಂದು ಅಲ್ಫಾ ಪಾರ್ಟಿಕಲ್ ನಿಯರೆಸ್ಟ್ ಬಂದು ಬಡಿತು, ಎಕ್ಸಾಕ್ಟ್ಲಿ ನ್ಯೂಕ್ಲಿಯಸ್ ಸಿಗಲ್ಲ, ಅವಾಗ ಅದು ಲಾರ್ಜ್ ಆ್ಯಂಗಲ್ನಾಗ ಸ್ಕ್ಯಾಟರ್ ಆಗ್ತೈತೆ. ಯಾವುದೋ ಒಂದು ಅಲ್ಫಾ ಪಾರ್ಟಿಕಲ್ ಡೈರೆಕ್ಟ್ಲಿ ಗೋಲ್ಡ್ ನ್ಯೂಕ್ಲಿಯಸ್, ಇದು ಗೋಲ್ಡ್ ನ್ಯೂಕ್ಲಿಯಸ್ ಅಂತ ಅಂದ್ಕೊಂಡ್ರೆ ಡೈರೆಕ್ಟ್ಲಿ ಗೋಲ್ಡ್ ನ್ಯೂಕ್ಲಿಯಸ್ಸಿಗೆ ಯಾವ್ದು ಸ್ಟ್ರೈಕ್ ಆಗ್ತೈತಲ್ಲ, ಓಕೆ, ಸೊ ಅದು 180 ಡಿಗ್ರಿ ಸ್ಕ್ಯಾಟರ್ ಆಗ್ತೈತಿ. ಇದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಾಕತ್ತಾರೆ. ಇದನ್ನು ನಾವು ಲಾಸ್ಟ್ ವಿಡಿಯೋದೊಳಗನ ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಮತ್ತು ಮುಂದೆ ನಿಮ್ದು ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರ ಅದನ್ನು ಕಂಟಿನ್ಯೂ ಮಾಡೋದಾದರೆ, ಹವೆವರ್ ವೆನ್ ಅಲ್ಫಾ ಪಾರ್ಟಿಕಲ್ಸ್ ಅಪ್ರೋಚ್ ದ ನ್ಯೂಕ್ಲಿಯಸ್, ಲಾರ್ಜ್ ರಿಪಲ್ಸಿವ್ ಫೋರ್ಸ್ ಆಕ್ಟ್ಸ್ ಆ್ಯಂಡ್ ಅಲ್ಫಾ ಪಾರ್ಟಿಕಲ್ಸ್ ಗೆಟ್ ಸ್ಕ್ಯಾಟರ್ಡ್ ಆಟ್ ಲಾರ್ಜ್ ಆ್ಯಂಗಲ್ ಅಂತ ಹೇಳ್ತಾರೆ. ಮತ್ತು ಮುಂದೆ ಅವ್ರು ಏನು ಹೇಳ್ಯಾರ ಅಂದ್ರೆ, ಓಕೆ, ಮುಂದವ್ರು ಏನು ಹೇಳ್ಯಾರ ಅಂದ್ರೆ, ದಿ ಎಲೆಕ್ಟ್ರಾನ್ಸ್ ಹ್ಯಾವ್ ನೋ ಎಫೆಕ್ಟ್ ಆನ್ ದ ಟ್ರಾಜೆಕ್ಟರಿ ಆಫ್ ಅಲ್ಫಾ ಪಾರ್ಟಿಕಲ್ಸ್ ಆಸ್ ದೇ ಹ್ಯಾವ್ ನೆಗ್ಲಿಜಿಬಲ್ ಮಾಸ್. ಅಂದ್ರೆ ಯಾವುದೋ ಒಂದು ಇಲೆಕ್ಟ್ರಾನ್ ಬಂತು ಅಂತಿಕೋರಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಇದು ಅಲ್ಫಾ ಪಾರ್ಟಿಕಲ್, ಈ ಅಲ್ಫಾ ಪಾರ್ಟಿಕಲ್ ಹೋಗೋಬೇಕಾರೆ ಅದು ಗೋಲ್ಡ್ ನ್ಯೂಕ್ಲಿಯಸ್ ಇಲ್ಲೈತಿ, ಬಟ್ ಅಲ್ಫಾ ಪಾರ್ಟಿಕಲ್ ಹೋಗೋ ಜಗದೊಳಗೆ, ಇದು ಅಲ್ಫಾ ಪಾರ್ಟಿಕಲ್ ಹೋಗೋ ಜಗದೊಳಗೆ ಯಾವುದೋ ಒಂದು ಎಲೆಕ್ಟ್ರಾನ್ ಇತ್ತು ಅಂದ್ರೆ, ಈ ಎಲೆಕ್ಟ್ರಾನದ ಪ್ರೆಸೆನ್ಸ್ ಈ ಅಲ್ಫಾ ಪಾರ್ಟಿಕಲ್ ಮೂವ್ ಆಗೋದನ್ನು ಏನೂ ಇಂಪ್ಯಾಕ್ಟ್ ಮಾಡೋಂಗಿಲ್ಲ, ಯಾಕಂದರೆ ಎಲೆಕ್ಟ್ರಾನದ ಮಾಸ್ ಭಾಳ ಕಡಿಮೆ ಇರ್ತೈತಿ. ಇದನ್ನು ನಾವು ಲಾಸ್ಟ್ ವಿಡಿಯೋದಾಗ ಡಿಸ್ಕಸ್ ಮಾಡೀವಿ. ಓಕೆ, ಅಲ್ಲಿಂದ ಮುಂದೆ ಮತ್ತೀಗ ಕಂಟಿನ್ಯೂ ಮಾಡಿರಿ, ಒಂದು ನಿಮಿಷ. ಓಕೆ, ದಿ ಎಲೆಕ್ಟ್ರಾನ್ಸ್ ಹ್ಯಾವ್ ನೋ ಎಫೆಕ್ಟ್ ಆನ್ ದ ಟ್ರಾಜೆಕ್ಟರಿ ಆಫ್ ಅಲ್ಫಾ ಪಾರ್ಟಿಕಲ್ಸ್ ಆಸ್ ದೇ ಹ್ಯಾವ್ ನೆಗ್ಲಿಜಿಬಲ್ ಮಾಸ್. ದ ಗೋಲ್ಡ್ ನ್ಯೂಕ್ಲಿಯಸ್ ಈಸ್ ಮಚ್ ಹೆವಿಯರ್ than alpha particles and hence it essentially remains stationary during the scattering process. ಇಲ್ಲೇ ಅವರು ಇನ್ನೊಂದು ಏನು ಹೇಳಿದ್ರಂದ್ರೆ, ಇನ್ನೊಂದು ಬೆಟರ್, ಇಲ್ಲೇ ನಾವು ಹೋಗಿ ಈಗಿದ ಗೋಲ್ಡ್ ನ್ಯೂಕ್ಲಿಯಸ್, ಓಕೆ, ಇಲ್ಲಿಂದ ಅಲ್ಫಾ ಪಾರ್ಟಿಕಲ್ ಬರಾಕತೈತೆ, ಬಂದು ಈ ಗೋಲ್ಡ್ ನ್ಯೂಕ್ಲಿಯಸ್ಸಿಗೆ ಸ್ಟ್ರೈಕ್ ಮಾಡಿದಾಗ ಈ ಗೋಲ್ಡ್ ನ್ಯೂಕ್ಲಿಯಸ್ ಎಲ್ಲೂ ಹಿಂಗೆ ಮೂವ್ ಆಗಂಗಿಲ್ಲ ಅಂತ ಹೇಳ್ತಾರೆ ಅವರು. ಅದು ಎಲ್ಲಿರುತ್ತೆ ಆ ಜಗದೊಳಗೆ ಅಲ್ಲೇ ಇರ್ತದೆ ಗೋಲ್ಡ್ ನ್ಯೂಕ್ಲಿಯಸ್. ಯಾಕಂದ್ರೆ ಆ್ಯಸ್ ಕಂಪೇರ್ಡ್ ಟು ದ ಅಲ್ಫಾ ಪಾರ್ಟಿಕಲ್ ಇದು ಭಾಳ ಹೆವಿ ಇರ್ತೈತಿ, ಯಾವುದು ಗೋಲ್ಡ್ ನ್ಯೂಕ್ಲಿಯಸ್. ಸೊ ಅಲ್ಫಾ ಪಾರ್ಟಿಕಲ್ ಬರ್ತಾವೋ, ಅವ ಬಂದು ಬಡಿತಾವೋ, ಅವ ಸ್ಕ್ಯಾಟರ್ ಆಗ್ತಾವೋ ಬೇರೆ ಬೇರೆ ಆ್ಯಂಗಲ್ನೊಳಗೆ, 180 ಡಿಗ್ರಿ ಒಳಗೆ ಆಗಿರ್ಬೋದು, ಮತ್ತು ಬೇರೆ ಯಾವುದೋ ಆ್ಯಂಗಲ್ನಾಗಿರ್ಬೋದು. ಬಟ್ ಈ ಗೋಲ್ಡ್ ನ್ಯೂಕ್ಲಿಯಸ್ ಎಲ್ಲೂ ಮೂವ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಇದು ಜಸ್ಟ್ ಮುಗಿದಿದ್ದ ಪಾಯಿಂಟ್ನೊಳಗೆ. ಸೊ ಮತ್ತು ಅಲ್ಲಿಂದ ಕಂಟಿನ್ಯೂ ಮಾಡೋದಾದ್ರೆ, ಈಗ ಇಲ್ಲಿಂದ ಮುಂದೆ ಏನೈತೆ ನೋಡ್ರಿ, ಇಷ್ಟು ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಒಂದು ಫಾರ್ಮುಲಾ ಕೊಡ್ತಾರೆ ಅವ್ರು. ಏನು ಫಾರ್ಮುಲಾ ಅದು ಅಂತ ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಅಲ್ಲೊಂದು ಡೈಗ್ರಾಮ್ ಐತೆ ನೋಡ್ರಿ ಕೆಳಗೆ, ಆ ಡೈಗ್ರಾಮ್ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಭಾಳಷ್ಟು ಅಲ್ಫಾ ಪಾರ್ಟಿಕಲ್ಸ್ ಈಗ ಕೆಳಗೊಂದು ಟಾರ್ಗೆಟ್ ನ್ಯೂಕ್ಲಿಯಸ್ ಅಂತ ಕೊಟ್ಟಾರೆ. ಭಾಳಷ್ಟು ಅಲ್ಫಾ ಪಾರ್ಟಿಕಲ್ಸ್ ಹಂಗೆ ಹೋಗ್ತಾವೆ ಮೇಲೆ, ಅದ್ರ ಹತ್ತಿರ ಬಂದಂಗೆ ಸ್ವಲ್ಪ ಸ್ಕ್ಯಾಟರಿಂಗ್ ಆ್ಯಂಗಲ್ನವ್ರು ಚೇಂಜ್ ಮಾಡ್ಕೊಂಡು ಹೊಂಟಾರೆ ನೋಡ್ರಿ. ಮೋಸ್ಟ್ ಆಫ್ ದಿ ಅಲ್ಫಾ ಪಾರ್ಟಿಕಲ್ಸ್ ಹಿಂಗೆ ಸ್ಟ್ರೇಟ್ ಹೋಗ್ತಾವೆ, ಒಂದಿಷ್ಟು ಹಿಂಗೆ ಬಂದು ಸ್ಕ್ಯಾಟರ್ ಆಗಿ, ಓಕೆ, ಡಿಪೆಂಡಿಂಗ್ ಆನ್ ಹೌ ಕ್ಲೋಸ್ ಈಸ್ ದ ಎನ್ಕೌಂಟರ್ ಆಫ್ ದಟ್ ಅಲ್ಫಾ ಪಾರ್ಟಿಕಲ್ ಈಸ್ ಟು ದ ನ್ಯೂಕ್ಲಿಯಸ್. ಆ ಗೋಲ್ಡ್ ನ್ಯೂಕ್ಲಿಯಸ್ಗೆ ಎಷ್ಟು ಹತ್ತಿರ ಅವು ಇನ್ಸಿಡೆಂಟ್ ಆಗ್ತಾವೆ ಅನ್ನೋದ್ರ ಮೇಲೆ ಎಷ್ಟು ಆ್ಯಂಗಲ್ನಾಗ ಸ್ಕ್ಯಾಟರ್ ಆಗ್ತದೆ, ದಟ್ ಈಸ್ ಚೇಂಜಿಂಗ್. ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಅವರು ಏನು ಕೊಟ್ಟಾರಂದ್ರೆ, ದ ಕೂಲಂಬ್ ರಿಪಲ್ಸಿವ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಅಲ್ಫಾ ಪಾರ್ಟಿಕಲ್ ಈಸ್, ಓಕೆ. ಸೊ ಇಲ್ಲಿಗೆ ಬರೋಣ. ಈಗ ಏನಂತಂದ್ರೆ, ಒಂದು ನಿಮಿಷ. ಸೊ ಕೂಲಂಬ್ ರಿಪಲ್ಸಿವ್ ಫೋರ್ಸ್ ಅಂದ್ರೆ ಇದು ಆ್ಯಕ್ಚುಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನೊಳಗೆ ಬರ್ತೈತಿ. ಈಗ ನೋಡ್ರಿ, ಎರಡು ಚಾರ್ಜ್ ಅದಾವ ಅಂತ ಅನ್ಕೊಳ್ಳೋಣ, ಓಕೆ. ಚಾರ್ಜ್ Q1, ಇನ್ನೊಂದು ಚಾರ್ಜ್ Q2. ಇವು ಎರಡು ನೋಡು, ಡಿಪೆಂಡಿಂಗ್ ಆನ್ ವೆದರ್ ಬೋತ್ ದ ಚಾರ್ಜಸ್ ಆರ್ ಪಾಸಿಟಿವ್ ಆರ್ ಒನ್ ಚಾರ್ಜ್ ಇಸ್ ಪಾಸಿಟಿವ್ ಆ್ಯಂಡ್ ದಿ ಅದರ್ ಈಸ್ ನೆಗೆಟಿವ್. ಇವೆರಡು ಚಾರ್ಜ್ ನೋಡು ಅಟ್ರಾಕ್ಷನ್ ಬರಬಹುದು ಅಥವಾ ರಿಪಲ್ಷನ್ ಬರ್ಬೋದು. ಅಸ್ಯೂಮಿಂಗ್ ದಟ್ ಬೋತ್ ಆರ್ ಪಾಸಿಟಿವ್, ಇವೆರಡು ನೋಡು ಯಾವ ಟೈಪ್ ಆಫ್ ಫೋರ್ಸ್ ಬರ್ತೈತಿ. ಈಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ರಿಪಲ್ಸಿವ್. ಹೌ ಮಚ್ ವಿಲ್ ಬಿ ದ್ಯಾಟ್ ಫೋರ್ಸ್ ಅಂತ ಹೇಳಿ ಒಂದು ಫಾರ್ಮುಲಾ ಐತೆ. ಫೋರ್ಸ್ ಇನ್ನೊಮ್ಮೆ ಹೇಳಾಕತ್ತೀನಿ, ಎರಡು ಚಾರ್ಜ್ ನಡು ಫೋರ್ಸ್ ಇರ್ತೈತಲ್ಲ, ಅದು ಅಟ್ರಾಕ್ಟಿವ್ ಫೋರ್ಸ್ ಆಗಿರಬಹುದು, ರಿಪಲ್ಸಿವ್ ಫೋರ್ಸ್ ಆಗಿರಬಹುದು.
ಎಷ್ಟು ಫೋರ್ಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಈಸ್ 1/4πε0. ಇದು ಫಾರ್ಮುಲಾ ಪಿ ಯು ಸಿ ಸೆಕೆಂಡ್ ಇಯರ್ದು ಫಸ್ಟ್ ಚಾಪ್ಟರ್ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ನಾಗ. ಆ ಚಾಪ್ಟರ್ನೊಳಗೆ ಫಾರ್ಮುಲಾ ಬರ್ತದೆ, ಕೂಲಂಬಿಯನ್ ಫೋರ್ಸ್ ಅಂತ ಕರೀತಾರೆ ಇದಕ್ಕೆ. ಸೊ ಏನು ಇದ್ರೊಳಗೆ ಎಫ್ ಅಂದ್ರೆ ಏನು ಹೇಳ್ರಿ, ಎಷ್ಟು ಫೋರ್ಸ್ ಐತಿ ಅವು ಎರಡು ಚಾರ್ಜ್ ನೋಡು. ನೆಕ್ಸ್ಟ್ 1/4 ಅಂದ್ರೆ ಕಾನ್ಸ್ಟೆಂಟ್, ಪಾಯಿ ಅಂದ್ರೆ ಕಾನ್ಸ್ಟೆಂಟ್. ಈ ε0 ಬಗ್ಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾ ಈಗ. ನೆಕ್ಸ್ಟ್ Q1 ಅಂದ್ರೆ ಈ ಎರಡು ಚಾರ್ಜ್ ಇರ್ತಾವಲ್ಲ, ಎರಡು ಪಾಸಿಟಿವ್ ಆಗಿರ್ಬೋದು, ಎರಡು ನೆಗೆಟಿವ್ ಆಗಿರಬಹುದು, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿರಬಹುದು. ಆ ಎರಡು ಚಾರ್ಜಸ್ನೊಳಗೆ ಫಸ್ಟ್ ಚಾರ್ಜ್ ಯಾವುದು Q1, ಓಕೆ. ಇನ್ನೊಂದು ಚಾರ್ಜ್ ಸೆಕೆಂಡ್ ಚಾರ್ಜ್ ಯಾವುದು Q2. ಇವು ಎರಡು ಡಿವೈಡೆಡ್ ಬೈ r² ಅಂದ್ರೆ ಆ ಎರಡು ಚಾರ್ಜ್ ನಡು ಎಷ್ಟು ಡಿಸ್ಟೆನ್ಸ್ ಐತಿ. ಫಾರ್ ಎಕ್ಸಾಂಪಲ್ ಇದು Q1, ಇದು Q2, ಇವು ಎರಡು ನಡು ಎಷ್ಟು ಡಿಸ್ಟೆನ್ಸ್ ಇರ್ತೈತಲ್ಲ, ದಟ್ ಈಸ್ r. ಸೊ ದಿಸ್ ಈಸ್ ದ ಫಾರ್ಮುಲಾ ವಿಚ್ ಹೆಲ್ಪ್ಸ್ ಅಸ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಫೋರ್ಸ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಚಾರ್ಜಸ್. ಈಗ ನೋಡ್ರಿ, ನಾವಿಲ್ಲೇ ಒಂದು ಗೋಲ್ಡ್ ಫಾಯಿಲ್ ಹಾಕಿವಿ. ಆ ಗೋಲ್ಡ್ ಫಾಯಿಲ್ನೊಳಗೆ ಒಂದು ಗೋಲ್ಡ್ ಆಟಮ್ ಐತಿ, ಅದರೊಳಗೆ ಗೋಲ್ಡ್ದು ನ್ಯೂಕ್ಲಿಯಸ್ಸು ಇರ್ತೈತಿ. ಇಲ್ಲಿಂದ ಒಂದು ಅಲ್ಫಾ ಪಾರ್ಟಿಕಲ್ ಬರಾಕತ್ತೈತಿ. ನಮ್ಮದು ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಐತಲ್ಲ, ಅದ್ರ ಪ್ರಕಾರ ವೆನ್ ದಿಸ್ ಅಲ್ಫಾ ಪಾರ್ಟಿಕಲ್, ಅಸ್ಯೂಮಿಂಗ್ ದ್ಯಾಟ್ ದಿಸ್ ಅಲ್ಫಾ ಪಾರ್ಟಿಕಲ್ ಡೈರೆಕ್ಟ್ಲಿ ಹಿಟ್ಸ್ ದ ಗೋಲ್ಡ್ ನ್ಯೂಕ್ಲಿಯಸ್. ಈಗ ಯಾವುದು ಸ್ವಲ್ಪ ಹಿಂಗೆ ದೂರ ಬಂದು ಬಡಿತಾವಲ್ಲ ಅವು ಹಂಗೆ ಪಾಸಾಗಿ ಹೋಗ್ತಾವೆ, ಯಾವುದು ಒಂದು ಸ್ವಲ್ಪ ಹತ್ತಿರ ಬಂದು ಬಡಿತಾವಲ್ಲ ಅದಾಗಲೇ ಡೈಗ್ರಾಮ್ ಅಂತಂದೆಲ್ಲ ಅದ್ರೊಳಗೆ. ಸೊ ಈ ರೀತಿ ಸ್ಕ್ಯಾಟ್ರ್ ಆಗ್ತಾವೆ. ಇನ್ನೂ ಒಂದು ಸ್ವಲ್ಪ ಹತ್ತಿರ ಬಂತು ಅಂದ್ರೆ ಅದು ಹಿಂಗೆ ಸ್ಕ್ಯಾಟ್ರ್ ಆಗ್ತೈತಿ. ಸೊ ಈಗ ನಾವೇನು ಅನ್ಕೊಳಕತ್ತೀವಿ ಅಂದ್ರೆ, ಯಾವುದೋ ಒಂದು ಅಲ್ಫಾ ಪಾರ್ಟಿಕಲ್ ಡೈರೆಕ್ಟ್ಲಿ ಗೋಲ್ಡ್ ನ್ಯೂಕ್ಲಿಯಸ್ಸಿಗೆ ಬಂದು ಬಿಡ್ತೈತಿ ಈ ರೀತಿ. ಸೊ ಈ ಕೇಸ್ನೊಳಗೆ ಅಲ್ಫಾ ಪಾರ್ಟಿಕಲ್ಗೆ ಏನು ಚಾರ್ಜ್ ಇರುತ್ತೆ ನೋಡ್ರಿ, ಪಾಸಿಟಿವ್. ಗೋಲ್ಡಿಗೆ ಎಷ್ಟು ಚಾರ್ಜ್ ಇರ್ತೈತಿ, ಏನು ಚಾರ್ಜ್ ಇರುತ್ತೆ ಅದು ಪಾಸಿಟಿವ್. ಈಗ ಇವು ಎರಡು ನೋಡು ಒಂದು ಫೋರ್ಸ್ ಬರ್ತೈತೆ ನೋಡ್ರಿ. ಈಗ ಲೆಟ್ ಅಸ್ ಸೇ ಇಟ್ ಈಸ್ ಎಫ್. ದಿಸ್ ಫೋರ್ಸ್ ವಿಲ್ ಡೆಫಿನೆಟ್ಲಿ ಬಿ ಯಾವ ಕೈಂಡ್ ಆಫ್ ಫೋರ್ಸ್, ರಿಪಲ್ಸಿವ್ ಫೋರ್ಸ್. ಸೊ ಈಗ ಈ ಫೋರ್ಸ್ ಎಷ್ಟು ಇರ್ತೈತಿ ಅಂತ ಹೇಳಿ ಫಾರ್ಮುಲಾ ನಾ ಆಗಲೇ ಹೇಳಿದ್ನಲ್ಲ, ಆ ಫಾರ್ಮುಲಾ ಯೂಸ್ ಮಾಡ್ತಾರೆ. ಎಷ್ಟು ಫೋರ್ಸ್ ಇರುತ್ತೆ. ಸೊ ಗೆಟಿಂಗ್ ಬ್ಯಾಕ್ ಟು ದ್ಯಾಟ್ ಫಾರ್ಮುಲಾ, ಫೋರ್ಸ್ ಎಫ್ ಇಸ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡೆಡ್ ಬೈ r². ಸೊ ಈಗ ಇದರೊಳಗೆ Q1 ಅಂದ್ರೆ Q ಅಲ್ಫಾ, ಎರಡು ಚಾರ್ಜ್ ಅದಾವಲ್ರಿ. ಒಂದು ನಮ್ದು ಅಲ್ಫಾ ಪಾರ್ಟಿಕಲ್, ಇದು ಹೋಗ್ತಿರುತ್ತೆ ಗೋಲ್ಡ್ ನ್ಯೂಕ್ಲಿಯಸ್ ಕಡೆ. ಇದಕ್ಕೂ ಪಾಸಿಟಿವ್ ಚಾರ್ಜು, ಇದಕ್ಕೂ ಪಾಸಿಟಿವ್ ಚಾರ್ಜ್ ಇರ್ತೈತೆ. ಸೊ ಒಂದು ಚಾರ್ಜು ಅಲ್ಫಾ ಪಾರ್ಟಿಕಲ್ದು ಬರಿತೀವಿ ನಾವು Q ಅಲ್ಫಾ ಅಂತ, ಇನ್ನೊಂದು ನಾವು QAu ಅಂತ ಬರಿಬೋದು ಬೇಕಾರೆ. ದಟ್ ಈಸ್ ದ ಚಾರ್ಜ್ ಆಫ್ ದ ಗೋಲ್ಡ್ ನ್ಯೂಕ್ಲಿಯಸ್ ಡಿವೈಡೆಡ್ ಬೈ ಅವು ಎರಡರ ನಡು ಎಷ್ಟು ಡಿಸ್ಟೆನ್ಸ್ ಇರ್ತೈತೆ ಅದರದ್ದು ಸ್ಕ್ವೇರ್. ಈಗ ಇದ್ರೊಳಗೆ ನಾವು ವ್ಯಾಲ್ಯೂಸ್ ಹಾಕೋದಾದ್ರೆ, ಅಲ್ಲೇ ಆ ಪ್ಯಾರಾಗ್ರಾಫ್ ಆದಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಾರೆ ನೋಡ್ರಿ. ಈಗಲ್ಲೇ ಲೆಟ್ Z be the atomic number of the scattering nucleus, the Coulomb repulsive force acting on the alpha particle is F is equals to 1/4πε0. ನಾನು Q alpha QAu ಅಂತ ಬರ್ದಿನಲ್ಲ, ಆ ಜಗದಾಗ ಅವರು ಇನ್ ಪ್ಲೇಸ್ ಆಫ್ Q alpha they have written 2E, okay, and in place of QAu they have written ZE. ಏನು ಹಿಂಗಂದ್ರೆ ಯಾಕೆ ಹಿಂಗೆ ಬರ್ದಾರ ಈಗ ಅವರು, ಇದನ್ನು ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ, ಲಕ್ಷ ಕೊಡ್ರಿ. ಓಕೆ, ಸೊ ಈಗಿದ Q ಅಲ್ಫಾ ಜಗದಾಗ ಅವರು 2E ಯಾಕೆ ಬರ್ದಾರ? ಅಲ್ಫಾ ಪಾರ್ಟಿಕಲ್ ಅಂದ್ರೆ ಏನು, ಇದರೊಳಗೆ ಏನಿರ್ತೈತಿ, ಹೀಲಿಯಂ ನ್ಯೂಕ್ಲಿಯಸ್. ಅಲ್ಫಾ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯಸ್ ವಿಚ್ ಕನ್ಸಿಸ್ಟ್ ಆಫ್ 2 ಪ್ರೋಟಾನ್ಸ್ ಆ್ಯಂಡ್ 2 ನ್ಯೂಟ್ರಾನ್ಸ್. ನ್ಯೂಟ್ರಾನ್ಸಿಗಂತೂ ಚಾರ್ಜ್ ಇಲ್ಲ, ಇಟ್ ಈಸ್ ನ್ಯೂಟ್ರಲ್. ಬಟ್ ಪ್ರೋಟಾನ್ಸಿಗೆ ಚಾರ್ಜ್ ಇರ್ತೈತಲ್ಲ, ಸೊ ಅದಕ್ಕೆ ಈ ಪ್ರೋಟಾನ್ಸಿಗೆ ಏನು ಚಾರ್ಜ್ ಐತಲ್ಲ ಅದ ಚಾರ್ಜ್ ಈ ಅಲ್ಫಾ ಪಾರ್ಟಿಕಲ್ಗೆ ಬಂದಿರ್ತೈತಿ. ಸೊ ಹಂಗಾರೆ ಎಷ್ಟು ಪ್ರೋಟಾನ್ಸ್ ಅದಾವ ಈಗಿಲ್ಲೇ? 2 ಪ್ರೋಟಾನ್ಸ್. ಸೊ ಅದಕ್ಕೆ 2 times E, ಬಿಕಾಸ್ ಒಂದು ಪ್ರೋಟಾನಿಗೆ E ಎಷ್ಟು ಚಾರ್ಜ್ ಇರ್ತೈತಿ. E ಎಷ್ಟು ಚಾರ್ಜ್ ಅಂದ್ರೇನು ನೋಡ್ರಿ, ಒಂದು ಸೆಕೆಂಡ್. ಸೊ E ಎಷ್ಟು ಚಾರ್ಜ್ ಅಂದ್ರೇನು? E is 1.6 × 10⁻⁻19 ಕೂಲಮ್. ಎಲೆಕ್ಟ್ರಾನಿಗೂ ಅಷ್ಟು ಚಾರ್ಜ್ ಇರ್ತೈತಿ, ಪ್ರೋಟಾನಿಗೂ ಅಷ್ಟು ಚಾರ್ಜ್ ಇರುತ್ತೆ. ಸೊ ವಾಟ್ ವಿ ಕ್ಯಾನ್ ಡೂ, ಅಲ್ಫಾ Q ಅಲ್ಫಾ ಜಗದಾಗ ನಾ ಇಲ್ಲೇನತ್ತೆ Q ಅಲ್ಫಾ ಅಂತಿತ್ತಲ್ಲ, ಅದರ ಜಗದಾಗ ಐ ವಿಲ್ ರಿಪ್ಲೇಸ್ ಇಟ್ ವಿತ್ 2E.
ಮಲ್ಟಿಪ್ಲೈಡ್ ಬೈ ನೆಕ್ಸ್ಟ್ ಗೋಲ್ಡ್ ನಾವು ತೊಗೊಂಡ್ರೆ, ಓಕೆ ಒಂದು ನಿಮಿಷ, ಗೋಲ್ಡ್ ನಾವು ತೊಗೊಂಡ್ರೆ ಚಾರ್ಜ್ ಆಫ್ ಗೋಲ್ಡ್ ಈಸ್ ಈಕ್ವಲ್ಸ್ ಟು ಅದರದ್ದು ಅಟಾಮಿಕ್ ನಂಬರ್. ಈಗ ಲೈಕ್ ನಾ ಇಲ್ಲಿ 2 ಅಂತ ಯಾಕೆ ಬರದೆ, ಹೀಲಿಯಂ ನ್ಯೂಕ್ಲಿಯಸ್ನೊಳಗೆ 2 ಪ್ರೋಟಾನ್ ಅದಾವೆ, ಗೋಲ್ಡ್ನೊಳಗೆ 79 ಇರ್ತಾವೆ. ಇಫ್ ಐ ಆಮ್ ನಾಟ್ ರಾಂಗ್ ಇಟ್ಸ್ ಅಟಾಮಿಕ್ ನಂಬರ್ ಈಸ್ 79, ಅಕಸ್ಮಾತ್ ಬೇರೆ ಇದ್ರೆ ಬೇರೆ. ಸೊ 79 ಟೈಮ್ಸ್ ಇ. ಸೊ ಅದಕ್ಕೆ ನಾ ಇಲ್ಲಿ ಏನು ಬರೀಬೇಕು, 79E. ಹೌದಾ? ಸೊ 79E ಅಂತ ಬರೀ ಬದಲಿ ಇನ್ನೊಂದು ಏನು ಮಾಡ್ತಾರೆ ಗೊತ್ತೇನ, ಸೊ ಗೋಲ್ಡ್ ಫಾಯಿಲ್ ಬದಲಿ ನಾವು ಬೇರೆ ಯಾವ್ದಾರು ಯೂಸ್ ಮಾಡಿದ್ರೆ, ಇವ್ರು ಗೋಲ್ಡ್ ಯೂಸ್ ಮಾಡ್ಯಾರ ಎಕ್ಸ್ಪೆರಿಮೆಂಟ್ನಾಗ, ಅದಕ್ಕೆ ಏನು ಮಾಡ್ತಾರೆ, ಇನ್ ಜನರಲ್ ಝೆಡ್ ವಿಚ್ ಇಸ್ ಇಟ್ಸ್ ಅಟಾಮಿಕ್ ನಂಬರ್, ಲೈಕ್ ಗೋಲ್ಡ್ ಅಟಾಮಿಕ್ ನಂಬರ್ ಎಷ್ಟು 79. ಇನ್ಸ್ಟೆಡ್ ಆಫ್ 79 ವಿ ಆರ್ ರಿಪ್ಲೇಸಿಂಗ್ ಇಟ್ ವಿತ್ ದ ಸಿಂಬಾಲ್ ಝೆಡ್. ಸೊ ಅವಾಗ ವಾಟ್ ಹ್ಯಾಪನ್ಸ್ ಈಸ್ 2E ಇಂಟು ZE ಡಿವೈಡೆಡ್ ಬೈ R². ಸೊ ಅದಕ್ಕೆ ಫೋರ್ಸ್ ಬಿಟ್ವೀನ್ ಅಲ್ಫಾ ಪಾರ್ಟಿಕಲ್ ಆ್ಯಂಡ್ ದ ಗೋಲ್ಡ್ ನ್ಯೂಕ್ಲಿಯಸ್ ಈಸ್ 1 ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಈಗ ನೆಕ್ಸ್ಟ್. ವಾಟ್ ದಿಸ್ ಬಿಕಮ್ಸ್ ಈಸ್ ಯು ಕ್ಯಾನ್ ರೈಟ್ 2ZE² ಡಿವೈಡೆಡ್ ಬೈ R². ಸೊ ಇಷ್ಟು ಫೋರ್ಸ್ ಬರ್ತೈತಿ. ಯಾರ್ಯಾರ ನಡುವೆ ಬರ್ತೈತಿ ಇದು ಫೋರ್ಸು? ದಿಸ್ ಈಸ್ ದ ಫೋರ್ಸ್ ಬಿಟ್ವೀನ್ ಅಲ್ಫಾ ಪಾರ್ಟಿಕಲ್, ಯಾವ್ಯಾವುದು ಅಲ್ಫಾ ಪಾರ್ಟಿಕಲ್ ಆ್ಯಂಡ್ ಗೋಲ್ಡ್ ನ್ಯೂಕ್ಲಿಯಸ್. ಓಕೆ, ಇದನ್ನು ಮತ್ತೆ ಫಾರ್ಮುಲಾ ನಾವು ಮುಂದೆ ಯೂಸ್ ಮಾಡ್ಕೊತೀವಂತ. ಸೊ ಬಿಫೋರ್ ದ್ಯಾಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಎಪ್ಸಿಲಾನ್ ನಾಟ್ ಮೀನ್ಸ್ ಅಂತ. ಹೌದಾ? ಸೊ ಇದರೊಳಗೆ ವಿಲ್ ಡಿಸ್ಕಸ್ ಓನ್ಲಿ ವಾಟ್ ಈಸ್ ಎಪ್ಸಿಲಾನ್. ಇದಕ್ಕೆ ಏನು ಅನ್ನಕತ್ತೀನಿ ಗೊತ್ತ, ನಾನು ಹಿಂಗೆ ಪ್ರೊನೌನ್ಸ್ ಮಾಡ್ತಾರೆ ಇದನ್ನು, ಎಪ್ಸಿಲಾನ್ ಅಂತ. ಎಪ್ಸಿಲಾನ್ ಈ ಸಿಂಬಾಲದ ಹೆಸರಿದು. ಸೊ ಆ್ಯಕ್ಚುಲಿ ಎಪ್ಸಿಲಾನ್ ಏನನ್ನು ರೆಪ್ರೆಸೆಂಟ್ ಮಾಡ್ತೈತಿ ಅಂದರೆ ದೆರ್ ಈಸ್ ಅ ಕ್ವಾಂಟಿಟಿ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ಇದನ್ನು ನಾವು ಡಿಸ್ಕಸ್ ಮಾಡಬೇಕು. ಎಪ್ಸಿಲಾನ್ ಈಸ್ ದ ಸಿಂಬಾಲ್ ಆಫ್ ಪರ್ಮಿಟಿವಿಟಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಎಪ್ಸಿಲಾನ್ ಈಸ್ ದ ಸಿಂಬಾಲ್ ಆಫ್ ಸಮಥಿಂಗ್ ಕಾಲ್ಡ್ ಪರ್ಮಿಟಿವಿಟಿ. ಹಂಗಾರೆ ಈಗ ನಾವು ಏನು ಮಾಡ್ಬೇಕಂತ ಹೇಳ್ರಿ, ಫಸ್ಟಿಗೆ ವಿ ನೀಡ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪರ್ಮಿಟಿವಿಟಿ ಮೀನ್ಸ್. ಓಕೆ, ಸಿಂಪಲ್ ಐತಿ, ಹೊಸ ಕನ್ಸೆಪ್ಟ್, ಸ್ವಲ್ಪ ಪೇಷನ್ಸ್ ಬೇಕಷ್ಟೆ, ಈಸಿ ಐತಿ. ಸೊ ಪರ್ಮಿಟಿವಿಟಿ ಅನ್ನುವಂಥ ವರ್ಡ್ ಯಾವ ಇಂಗ್ಲೀಷ್ ವರ್ಡ್ನಿಂದ ಬಂದಿರಬಹುದು ಅಂತ ನಿಮ್ಮ ಅನಿಸಿಕೆ? ಪರ್ಮಿಟಿವಿಟಿ. ಓಕೆ, ಸ್ವಲ್ಪ ವಿಚಾರ ಮಾಡಿದರೆ ಗೊತ್ತಾಗ್ತೈತಿ. ಸೊ ದಿಸ್ ಕಮ್ಸ್ ಫ್ರಮ್ ದ ವರ್ಡ್ ಪರ್ಮಿಷನ್. ಹೌದಾ? ಸೊ ಇಲ್ಲಿ ಯಾರು ಯಾರಿಗೆ ಏನು ಪರ್ಮಿಷನ್ ಕೊಡಕತ್ತಾರ ಅಂತ ಹೇಳ್ತೀನಿ. ಈಗ ಒಂದು ನಿಮಿಷ, 2 ಚಾರ್ಜ್ ತಗೋರಿ. Q1, ಲೆಟ್ ದಿಸ್ ಬಿ ಪಾಸಿಟಿವ್ ಚಾರ್ಜ್. ಅನದರ್ ಚಾರ್ಜ್ Q2. ಕ್ಯೂ ಅಂದ್ರೆ ಇಲ್ಲೇ ಚಾರ್ಜ್ ಸಿಂಬಾಲ್ ಅದು. ಇವು ಎರಡು ನೋಡು ಒಂದು ಸರ್ಟನ್ ಡಿಸ್ಟೆನ್ಸ್ ಇಡ್ರಿ. ಓಕೆ, R ಅಂತ ಹೇಳಿ. ಈಗ ಇವು ಎರಡು ನೋಡು ಫೋರ್ಸ್ ಬರ್ತೈತಿ, ಹೌದಿಲ್ರಿ? ಯಾವ ಕೈಂಡ್ ಆಫ್ ಫೋರ್ಸ್ ಬರುತ್ತೆ? ರಿಪಲ್ಸಿವ್ ಫೋರ್ಸ್ ಬರ್ತೈತಿ. ಸೊ ಎಷ್ಟು ಬರ್ತೈತಿ ರಿಪಲ್ಸಿವ್ ಫೋರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಅದು ಫಾರ್ಮುಲಾ ಅಂತ ಹೇಳಿದೆ ನಾವು, 1 ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್. ಕೂಲಂಬ್ ಕೊಟ್ಟಿದ್ದದು ಫಾರ್ಮುಲಾ 1/4 pi ಎಪ್ಸಿಲಾನ್ ನಾಟ್ Q1 Q2 ಡಿವೈಡೆಡ್ ಬೈ R². ಹೌದಾ? ಈಗ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಈ Q1 Q2 ಬದಲಿ ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್. ಇಲ್ಲೊಂದು 5 ಕೂಲಮ್ ಪ್ಲಸ್ 5 ಕೂಲಮ್ ಚಾರ್ಜ್ ಉಂಟು, ಈ ಕಡೆ ಪ್ಲಸ್ 8 ಕೂಲಮ್ ಚಾರ್ಜ್. ಇವು ಎರಡರ ನಡು ನಾನು ಡಿಸ್ಟನ್ಸನ್ನು ಫಾರ್ ಎಕ್ಸಾಂಪಲ್ ವಿಲ್ ಕೀಪ್ ಇಟ್ 15 ಸೆಂಟಿಮೀಟರ್ ಅಂತ ಅನ್ಕೋರಿ. ಈಗ ಇವು ಎರಡು ಚಾರ್ಜ್ ನೋಡು ಅಟ್ರಾಕ್ಷನ್ ಬರ್ತೈತೆ, ರಿಪಲ್ಷನ್ ಬರ್ತೈತಿ. ರಿಪಲ್ಷನ್ ಬರುತ್ತೆ. ಸೊ ರಿಪಲ್ಷನ್ ಎಷ್ಟು ಬರ್ತೈತೆ ಅನ್ನೋದಕ್ಕೆ ಫಾರ್ಮುಲಾ ಅದು ಹೇಳಿದ್ನಲ್ಲ, 1/4 pi ಎಪ್ಸಿಲಾನ್ ನಾಟ್. Q1 ಜಗದಾಗ ನಾನು 5 ಕೂಲಮ್ ಅಂತ ಬರಿಬೇಕಾಗ್ತೈತಿ, Q2 ಜಗದಾಗ 8 ಬರಿಬೇಕಾಗತ್ತೆ. R² ಅಂತ ಐತಲ್ಲ ಡಿವೈಡೆಡ್ ಬೈ ಅಲ್ಲೇ 15 ಹಾಕ್ಬೇಕಾಗ್ತೈತಿ. ಸೊ ಅದೆಲ್ಲ ಇರಲಿ. ಈಗ ಇವು ಎರಡರ ನಡು ಎಷ್ಟು ಫೋರ್ಸ್ ಬರ್ತೈತಲ್ಲ ಅದನ್ನು ನಾ F ಅಂತ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಆ ಫೋರ್ಸ್ 60 ನ್ಯೂಟನ್ ಅಂತ ಆನ್ಸರ್ ಬಂತಂತ ತಿಳ್ಕೊರಿ. ನ್ಯೂಟನ್ ಅಂದ್ರೆ ಮತ್ತು ಫೋರ್ಸದ್ದು ಯೂನಿಟ್ ಅದು. ಇವು ಎರಡು ಚಾರ್ಜ್ ನೋಡು ರಿಪಲ್ಸಿವ್ ಫೋರ್ಸ್ ಬಂತು. ಎಷ್ಟು ಫೋರ್ಸ್ ಬಂತು? ಫಾರ್ ಎಕ್ಸಾಂಪಲ್ ಕರೆಕ್ಟ್ ಕ್ಯಾಲ್ಕುಲೇಷನ್ ನಾವು ಮಾಡಿಲ್ಲ, ಹಂಗೆ ತೊಗೊಂಡಿದ್ದ ಎಕ್ಸಾಂಪಲ್ ಎಷ್ಟು ಬಂತು? 60 ನ್ಯೂಟನ್. ಈಗ ಒಂದು ಅಸಂಪ್ಷನ್ ಮಾಡ್ಕೊಂಡು ನಾವು ಇವು ಎರಡು ಚಾರ್ಜ್ ಅದಾವಲ್ಲ, 5 ಕೂಲಮ್ 8 ಕೂಲಮ್, ಇವನು ಎಲ್ಲಿ ಇಟ್ಟಾರ ಅಂದ್ರೆ ಏರ್ನೊಳಗೆ ಇಟ್ಟಾರ. ಎಲ್ಲಿಟ್ಟಾರ? ಏರ್ನೊಳಗೆ.
ಸೊ ನೆಕ್ಸ್ಟ್ ಟೈಮ್ ನಾವೊಂದು ಕೆಲಸ ಮಾಡ್ತೀನಿ, ಇವ 2 ಚಾರ್ಜ್ 5 ಕೂಲಮ್ 8 ಕೂಲಮ್, ಇದ ಸೇಮ್ ಡಿಸ್ಟೆನ್ಸ್ 15 ಸೆಂಟಿಮೀಟರ್. ಆದ್ರೆ ನಾ ಏನು ಮಾಡ್ತೀನಿ ಅಂದ್ರೆ, ಐ ವಿಲ್ ಪ್ಲೇಸ್ ದೀಸ್ 2 ಚಾರ್ಜಸ್ ನಾಟ್ ಇನ್ ಏರ್ ಬಟ್ ಇನ್ ವ್ಯಾಕ್ಯೂಮ್. ಓಕೆ, ವ್ಯಾಕ್ಯೂಮ್ ಸ್ಪೆಲ್ಲಿಂಗ್ ನೋಡ್ಕೊರಿ. ಜನರಲಿ ಒಂದು ಜನ ಹಿಂಗೆ ಬರಿತಿರ್ತಾರೆ, VACCUM ಅಂತ ಬರಿತಿರ್ತಾರೆ. ಹಂಗಲ್ಲದು ಪ್ರೊನೌನ್ಸಿಯೇಷನ್ ಹಾಗೆ ವ್ಯಾಕ್ಯೂಮ್ ಅಂತ ಅಂತೀವಿ ನಾವು, ಬಟ್ ಅದು ಹಂಗೆ ಅನ್ಸುತ್ತೆ C ಬರಿಬೇಕಾಗ್ತೈತೆ ಅಂತ ಹೇಳಿ. ಹಂಗಲ್ಲದು CWM. ಓಕೆ, ಈಗ ಇದು ಸೇಮ್ 2 ಚಾರ್ಜಸ್ನ ವ್ಯಾಕ್ಯೂಮ್ನೊಳಗೆ ಇಟ್ಟರೆ ಅವಾಗ ಅವು 2 ಚಾರ್ಜನ್ನು ಮತ್ತು 15 ಸೆಂಟಿಮೀಟರ್ ಡಿಸ್ಟೆನ್ಸ್ನಾಗ ಇಡೋಣ. ಆದರೆ ಡಿಸ್ಟೆನ್ಸ್ ಸೇಮು, 2 ಚಾರ್ಜ್ ಸೇಮು. ಏರ್ ಬದಲಿ ವ್ಯಾಕ್ಯೂಮ್ನೊಳಗಿಟ್ರೆ ಫೋರ್ಸ್ 60 ನ್ಯೂಟನ್ ಬರೋಂಗಿಲ್ಲ, ಬೇರೆ ಬರ್ತೈತಿ. ನೆಕ್ಸ್ಟ್ ಹಂಗೆ ಇವ 2 ಚಾರ್ಜು ಸೇಮ್ ಅದರ್ ಡಿಸ್ಟೆನ್ಸ್ನೊಳಗೆ ತೊಗೊಂಡು ಹೋಗಿ ವಾಟರ್ನಾಗ ಇಡ್ರಿ, ಮೀಡಿಯಮ್ ಚೇಂಜ್ ಮಾಡಾಕತ್ತೀನಿ ನಾ ಇಲ್ಲ, ಅವಾಗೂ ಫೋರ್ಸ್ 60 ನ್ಯೂಟನ್ ಬರೋಂಗಿಲ್ಲ. ಸೊ 60 ನ್ಯೂಟನ್ ಬರೋದು ಏರ್ನೊಳಗೆ ಅಷ್ಟು. ಮೀಡಿಯಮ್ ಟು ಮೀಡಿಯಮ್ ಫೋರ್ಸ್ ಚೇಂಜ್ ಆಗ್ತೈತಿ. ಯಾಕೆ ಚೇಂಜ್ ಆಗ್ತೈತಿ ಅಂದ್ರೆ, ಲೈಕ್ ಹೈಸ್ಕೂಲ್ನೊಳಗೆ ನೀವು ಕಲ್ತಿರ್ಬೇಕು, ಒಂದು ಮ್ಯಾಗ್ನೆಟ್ ಸುತ್ತಲ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ನಿಮಿಷ, ಇದು ಒಂದು ಬಾರ್ ಮ್ಯಾಗ್ನೆಟ್ ಅಂತ ಅನ್ಕೊಂಡು ನೀವು ಹೋಪ್ಫುಲಿ ಸ್ಕೂಲ್ನೊಳಗೆ ಕಲ್ತಿರ್ತೀರಿ. ಹಿಂಗೆ ಅದಕ್ಕೆ ಒಂದು ಕಡೆ ನಾರ್ತ್ ಪೋಲ್, ಒಂದು ಕಡೆ ಸೌತ್ ಪೋಲ್ ಅಂತ ಇರ್ತದೆ. ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ನೋಡು ಹಿಂಗೆ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಿರ್ತಾವೆ. ಅಂದ್ರೆ ಈ ಮ್ಯಾಗ್ನೆಟ್ ಸುತ್ತಲ ಒಂದು ರೀಜನ್ ಇರ್ತದೆ, ಅದ್ರಾಗ ಅದ್ರದ್ದು ಇಂಪ್ಯಾಕ್ಟ್ ಇರ್ತೈತಿ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ಇದು ಮ್ಯಾಗ್ನೆಟ್ ಅಂತ ತಿಳ್ಕೊರಿ, ಹೌದಾ? ಇದೇನಿದೆ ಮ್ಯಾಗ್ನೆಟ್. ಇದ್ರ ಹತ್ರ ಒಂದು ಐರನ್ ಬಾರ್ ತೊಗೊಂಬರ್ರಿ, ಕಬ್ಬಿಣ. ಓಕೆ, ಐರನ್ ಬಾರ್ ತೊಗೊಂಬರ್ರಿ. ಸೊ ಇವೆರಡು ನಡುವೆ ಒಂದು ಸ್ವಲ್ಪ ಇನ್ನೂ ಗ್ಯಾಪ್ ಐತಿಲ್ಲ ಅಂದ್ರೂ ಒಂದು ಇದನ್ನು ಹತ್ರ ತೊಗೊಂಬಂದ ಕೂಡಲೇ ಇನ್ನೂ 2 ಕಾಂಟ್ಯಾಕ್ಟ್ನೊಳಗಿಲ್ಲ, ಟಚ್ ಆಗಿಲ್ಲ, ದೆರ್ ಈಸ್ ಸಮ್ ಗ್ಯಾಪ್. ಆ ಗ್ಯಾಪ್ ಇದ್ರೂ ಒಂದು ಫೋರ್ಸ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ನಿಮ್ಮ ಕೈಯಾಗ. ಯು ಕ್ಯಾನ್ ಫೀಲ್ ದಟ್ ಮೀನ್ಸ್ ಮ್ಯಾಗ್ನೆಟ್ ಮತ್ತು ಐರನ್ ಅಟ್ರ್ಯಾಕ್ಟ್ ಆಗೋದು, ಐರನ್ ಬಂದು ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ ಆಗಬೇಕಂತೇನಿಲ್ಲ, ಸ್ವಲ್ಪ 2 ನಡು ಗ್ಯಾಪ್ ಇದ್ರೂ ನಡೀತೈತಿ. ಇನ್ನೂ ಬೇಕಾದ್ರೆ ನೀವು ದೂರ ತೊಗೊಂಡು ಹೋಗಿರ್ಬೇಕಾದ್ರೆ ಈ ಐರನ್ ಬಾರನ್ನು, ಅಂದರೂ ಈ ಮ್ಯಾಗ್ನೆಟಿದ್ದು ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ಮ್ಯಾಗ್ನೆಟಿದ್ದು ಎಲ್ಲಿ ತನಕ ಇಂಪ್ಯಾಕ್ಟ್ ಇರ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದೇರ್ ವಿಲ್ ಬಿ ಸಮ್ region surrounding the magnet where it has its impact. That is called magnetic field. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೇನು ಬೇರೆ ಬೇರೆ ವೆರೈಟಿ ಎಕ್ಸಾಂಪಲ್ ಕೊಟ್ಟಿರ್ತೀನಿ ನಾ ಕ್ಲಾಸ್ನೊಳಗೆ, ಬಟ್ ಸ್ಟಿಲ್ ಈಗ ಮನೆಯೊಳಗೆ ಇನ್ಸೆನ್ಸ್ ಸ್ಟಿಕ್ ಹಚ್ಚಿರಂತ ಕುರಿ, ಅಗರಬತ್ತಿ, ಊದಿನ ಕಡ್ಡಿ, ಆ ಊದಿನ ಕಡ್ಡಿದು ಸ್ಮೆಲ್ ಒಂದು ರೀಜನ್ ಅದ್ರ ಸುತ್ತಲ ಬರ್ತಿರುತ್ತೆ, ಹೌದಾ? ಹಂಗಂತ ಹೇಳಿ ಮುಳುಗುನ್ ಹಾಕೋದಾಗ ಊದಿನ ಕಡ್ಡಿ ಹಚ್ಚಿದ್ರೆ ಗಾಂಧಿ ಸರ್ಕಲ್ನಾಗ ಬರೋಂಗಿಲ್ಲ ಸ್ಮೆಲ್. ಅದ್ರದ್ದೊಂದು ರೀಜನ್ ಇರ್ತೈತಲ್ಲ, ದ್ಯಾಟ್ ರೀಜನ್ ಈಸ್ ಕಾಲ್ಡ್ ಆಸ್ ಊದಿನ ಕಡ್ಡಿ ಫೀಲ್ಡ್, ಹೌದಾ? ಅದ್ರದ್ದು ಇಂಪ್ಯಾಕ್ಟ್ ಎಲ್ಲಿ ತನಕ ಐತಂತ. ಸೊ ಈಗ ಲೈಕ್ ಕಾಲೇಜ್ನೊಳಗೆ ಒಂದು ಕ್ಲಾಸ್ ನಡೆದೈತಿ, ಯಾರೋ ಒಬ್ಬ ಟೀಚರಲ್ಲಿ ನಿಂತು ಕ್ಲಾಸ್ ಹೇಳಾಗತ್ತಾನ, ಅವನ ಇಂಪ್ಯಾಕ್ಟ್ ಆ ಕ್ಲಾಸ್ನೊಳಗಿರುತ್ತೆ. ಸಮ್ಟೈಮ್ಸ್ ಅದು ಇರೋಂಗಿಲ್ಲ, ಬಾಜು ಕ್ಲಾಸ್ನಾಗಂತೂ ಒಂದು ಇಂಪ್ಯಾಕ್ಟ್ ಇರೋಂಗಿಲ್ಲ. ಸೊ ಅದಕ್ಕೆ ಆ ಟೀಚರ್ದು ಒಂದು ಫೀಲ್ಡ್ ಇರ್ತೈತಿ ವೇರ್ ಹಿ ಆರ್ ಶಿ ಹ್ಯಾಸ್ ಸಮ್ ಇಂಪ್ಯಾಕ್ಟ್. ಅದೇ ರೀತಿ ಹೆಂಗೆ ಮ್ಯಾಗ್ನೆಟ್ ಸುತ್ತಲ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ, ವೇರ್ ಇಟ್ ಹ್ಯಾಸ್ ಇಟ್ಸ್ ಇಂಪ್ಯಾಕ್ಟ್. ಒಂದು ಚಾರ್ಜ್ ಸುತ್ತಲ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್. ಆ ಚಾರ್ಜ್ನೊಳಗೆ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇಮ್ಯಾಜಿನರಿ. ಈ ರೀತಿ ಒಂದು ಚಾರ್ಜ್ ಸುತ್ತಲ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇರ್ತಾವೆ. ಅದಕ್ಕೆ ಒಂದು ಚಾರ್ಜಿಗೆ ಗೊತ್ತಾಗ್ತೈತಿ. ಈಗ ಇದು Q1 ಚಾರ್ಜ್ ಅಂತ ಅಂದ್ಕೊಂಡ್ರೆ ಇದು Q1 ಚಾರ್ಜ್, ಇನ್ನೊಂದು ಚಾರ್ಜ್ ಐತೆ ಅಂತ ತಿಳ್ಕೊರಿ ಫಾರ್ ಎಕ್ಸಾಂಪಲ್ ಬಾಜು Q2, ಹೌದಾ? ಈಗ ಈ ಚಾರ್ಜ್ Q1ಗೆ ಇಲ್ಲಿ ಬಾಜು Q2 ಐತಿ, ನಾ ಅದನ್ನು ರಿಪೇಲ್ ಮಾಡ್ಬೇಕಂತ ಹೆಂಗೆ ಗೊತ್ತಾಗುತ್ತಾ? ಕಣ್ಣಿರ್ತಾನೆ ಇದಕ್ಕೆ, ಇಲ್ಲಿ ಕಣ್ಣಿರ್ತಾವನ್ ಹಿಂಗೆ ಇದಕ್ಕೆ ಇಲ್ಲ, ಹೌದಾ? ಈ ಚಾರ್ಜಿಗೆ Q2 ಅನ್ನೋಂಥ ಒಂದು ಚಾರ್ಜ್ ಬಂದಿತ್ತು ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ, Q1 ಸುತ್ತಲ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, Q2 ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಈ 2 ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ಇಂಟರ್ಸೆಕ್ಟ್ ಆದ ನೋಡ್ರಿ, ಓವರ್ಲ್ಯಾಪ್ ಆದವಲ್ಲ, ದೆನ್ ಅ ಫೋರ್ಸ್ ಈಸ್ ಕ್ರಿಯೇಟೆಡ್, ಹೌದಾ? ಈ ಚಾರ್ಜಿಗೂ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇರ್ತಾವೆ 2 ಚಾರ್ಜಿಗೂ. ಸೊ ಈಗ ನೋಡ್ರಿ, ಹಂಗಂದ್ರೆ ನಮ್ಗೇನು ಗೊತ್ತಾಗ್ತೀಗಂದ್ರೆ 2 ಚಾರ್ಜ್ Q1 ಮತ್ತು Q2 ಇವೆರಡ್ರ ನೋಡು
ಫೋರ್ಸ್ ಬರಬೇಕಂದ್ರೆ ಇದ್ರ ಸುತ್ತಲ ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಇದ್ರ ಸುತ್ತಲ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ಅವು ಎರಡು ಎಲೆಕ್ಟ್ರಿಕ್ ಫೀಲ್ಡ್ ನಡು ಒಂದು ಇಂಟರಾಕ್ಷನ್ ಬರಬೇಕು. ಹೌದಾ? ಈಗ ನಾ ಆಗಲೇ ಹೇಳಾಕತ್ತಿದ್ದು ನೋಡ್ರಿ, ಎರಡು ಚಾರ್ಜ್ ನಡು ಎಷ್ಟು ಫೋರ್ಸ್ ಬರುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಇನ್ ವಿಚ್ ಮೀಡಿಯಮ್ ದ ಟೂ ಚಾರ್ಜಸ್ ಆರ್ ಬೀನ್ ಪ್ಲೇಸ್ಡ್. ಏರ್ನೊಳಗೆ ಬೇರೆ ಬರುತ್ತೆ ಅಂತ ಹೇಳಿದನ, ವ್ಯಾಕ್ಯೂಮ್ನೊಳಗೆ ಬೇರೆ ಬರ್ತೈತಿ, ವಾಟರ್ನೊಳಗೆ ಬೇರೆ ಬರುತ್ತೆ. ಯಾಕೆ ಹಂಗೆ ಅಂದ್ರೆ ಬೇರೆ ಬೇರೆ ಮೀಡಿಯಮ್ನೊಳಗೆ ಪ್ರತಿಯೊಂದು ಮೀಡಿಯಮ್ ತನ್ನೊಳಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಅಂದ್ರೆ ಒಂದೊಂದು ಮೀಡಿಯಮ್ ಈಸಿಯಾಗಿ ಅಲೌವ್ ಮಾಡ್ತೈತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ. ಫಾರ್ ಎಕ್ಸಾಂಪಲ್ ವ್ಯಾಕ್ಯೂಮ್ ಈಸ್ ಬೆಸ್ಟ್ ಅಂತ ಹೇಳ್ತಾರೆ. ವ್ಯಾಕ್ಯೂಮು ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲದಾವಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವಕ್ಕೆ ಈಸಿಯಾಗಿ ಪಾಸ್ ಆಗಕ್ಕೆ ಬಿಡ್ತೈತಿ. ಅದ ನಾವು ಏರ್ ಎಕ್ಸಾಂಪಲ್ ತೊಗೊಂಡ್ರೆ ಏರ್ನೊಳಗೆ ವ್ಯಾಕ್ಯೂಮ್ಗಿಂತ ಸ್ವಲ್ಪ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಕಿರಿಕಿರಿ ಆಗ್ತೈತಿ, ಮೂವ್ ಆಗಕ್ಕೆ ಸ್ವಲ್ಪ ಅಪೋಸಿಷನ್ ಇರುತ್ತಲ್ಲಿ. ಏರ್ಗಿಂತ ವಾಟರ್ನೊಳಗೆ ಇನ್ನೂ ಕಿರಿಕಿರಿ ಆಗ್ತೈತಿ. ಇಟ್ ಬಿಕಮ್ಸ್ ಡಿಫಿಕಲ್ಟ್. ದಟ್ ಮೀನ್ಸ್ ಡಿಫರೆಂಟ್ ಮೀಡಿಯಾ allow electric field lines to pass through them to different extent. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಒಂದು ಕ್ವಶನ್ ಕೇಳ್ರಿ, ನಿನಗೆ ಎಲ್ಲಿ ಹೋಗಕ್ಕೆ ಭಾರಿ ಸೇರ್ತೈತ್ಲೆ ಅಂತ ಕೇಳಿದ್ರೆ ಅದು ಹೇಳ್ದೈತಿ ವ್ಯಾಕ್ಯೂಮ್ ಈಸ್ ಬೆಸ್ಟ್. ನಮ್ಗೆ ಯಾವ ಕೇಳೋ ಇಲ್ಲೇ ಬರ್ರಂತ ಹೋಗ್ಬೋದು. ಅಂದ್ರೆ ವ್ಯಾಕ್ಯೂಮ್ನೊಳಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಹೆಂಗೆ ಅನ್ಸುತ್ತೆ ಅಂದ್ರೆ ಒಂದು ಹೊಸ ಗಾಡಿ ಕೊಡಿಸಿ ಪೆಟ್ರೋಲ್ ಫುಲ್ ಹಾಕಿಸಿ ಖಾಲಿ ರೋಡ್, ಮಸ್ತ್ ರೋಡ್, ಸ್ಮೂತ್ ಹೊಡಿಬೇಕಾದ ಸ್ಪೀಡ್ನಾಗ, ರೋಡ್ ಬ್ರೇಕ್ ಇಲ್ಲ, ನಡು ಯಾವ ಹಂದಿನೂ ಬರೋಂಗಿಲ್ಲ, ಯಾರೂ ಮನುಷ್ಯರು ಬರೋಂಗಿಲ್ಲ. ಲಾಕ್ಡೌನ್ ಇದ್ದಾಗಿತ್ತಲ್ಲ ಆ ರೀತಿ ಕಂಪ್ಲೀಟ್ಲಿ ಖಾಲಿ. ಸೊ ಹಂಗೆ ಬೇರೆ ಬೇರೆ ಮೀಡಿಯಮ್ ಬೇರೆ ಬೇರೆ ಪರ್ಮಿಷನ್ ಕೊಡ್ತಾವೆ. ಯಾರಿಗೆ ಪರ್ಮಿಷನ್ ಕೊಡ್ತಾವು? ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಪರ್ಮಿಷನ್ ಕೊಡ್ತಾವೆ. ಸೊ ಅದಕ್ಕೆ ಏನು ಹೇಳ್ತಾರೆ, ಎಷ್ಟರ ಮಟ್ಟಿಗೆ ಒಂದು ಮೀಡಿಯಮ್ ತನ್ನ ಒಳಗೆ, ಅದು ವ್ಯಾಕ್ಯೂಮ್ ಆಗಿರ್ಬೋದು, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಆ ಮೀಡಿಯಮ್ ತನ್ನ ಒಳಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಕ್ಕೆ ಪರ್ಮಿಷನ್ ಕೊಡ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ಪರ್ಮಿಟಿವಿಟಿ. ನಾವು ಪರ್ಮಿಟಿವಿಟಿ ಅಂತ ಹೇಳಕತ್ತಿದ್ದೆ ನಾನು. ಸೊ ಪರ್ಮಿಟಿವಿಟಿ ಅನ್ನೋದು ಈಗ ಲೈಕ್ ಏರಿಗೆ ಒಂದು ಪರ್ಮಿಟಿವಿಟಿ ಇರ್ತೈತಿ, ವಾಟರ್ ಹ್ಯಾಸ್ ಡಿಫ್ರೆಂಟ್ ಪರ್ಮಿಟಿವಿಟಿ, ವ್ಯಾಕ್ಯೂಮ್ ಹ್ಯಾಸ್ ಡಿಫ್ರೆಂಟ್ ಪರ್ಮಿಟಿವಿಟಿ, ಗ್ಲಾಸ್ ಹ್ಯಾಸ್ ಡಿಫ್ರೆಂಟ್ ಪರ್ಮಿಟಿವಿಟಿ. ಸೊ ಪರ್ಮಿಟಿವಿಟಿ ಮೀನ್ಸ್ to what extent that medium gives permission to the electric field lines. ಆಗಲಿದ್ವಲ್ಲ ಅವು ಚಾರ್ಜ್ ಸುತ್ತಲೇ ಇರ್ತಾವಲ್ಲ, ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಪಾಸ್ ಆಗೋಕ್ಕೆ ಎಷ್ಟರ ಮಟ್ಟಿಗೆ ಅವು ಅಲೌ ಮಾಡ್ತಾವೆ ಅಂತ ಅನ್ನೋದಕ್ಕೆ ನಾವು ಪರ್ಮಿಟಿವಿಟಿ ಅಂತ ಕರಿತೀವಿ. ಆ್ಯಂಡ್ ದ ಸಿಂಬಾಲ್ ಯೂಸ್ ಫಾರ್ ಪರ್ಮಿಟಿವಿಟಿ ಈಸ್ ಎಪ್ಸಿಲಾನ್. ಅರ್ಥ ಆಗತ್ತಿದೆ? ಲೈಕ್ ವಿ ಯೂಸ್ ಸಿಂಬಾಲ್ ಪಿ ಫಾರ್ ಮೊಮೆಂಟಮ್. ನೆನಪಾಗತ್ತೈತಿ? ವಿ ಯೂಸ್ ಫೈ ನಾಟ್ ಫಾರ್ ವರ್ಕ್ ಫಂಕ್ಷನ್, nu for frequency, lambda for wavelength. Similarly, the symbol used for permittivity is epsilon. And particularly when I say epsilon naught, I am talking about permittivity of vacuum. ನಾಟ್ ಅಂತ ಬರೆದ್ರೆ ವ್ಯಾಕ್ಯೂಮ್ ಬಗ್ಗೆ. ಅಥವಾ ಏರ್ ಆಗಿತ್ತಂದ್ರೆ ಅದನ್ನ ಹಿಂಗೆ ಬರೀತಾರೆ ಎಪ್ಸಿಲಾನ್ ಎ, ಗ್ಲಾಸ್ ಆಗಿದ್ರೆ ಎಪ್ಸಿಲಾನ್ ಜಿ, ವಾಟರ್ ಆಗಿದ್ರೆ ಎಪ್ಸಿಲಾನ್ ಡಬ್ಲ್ಯೂ. ಬೇರೆ ಬೇರೆ ಮೀಡಿಯಮಿಗೆ ಬೇರೆ ಬೇರೆ ಪರ್ಮಿಟಿವಿಟಿ ಇರ್ತೈತಿ. ಪರ್ಮಿಟಿವಿಟಿ ಅಂದ್ರೆ ಆ ಮೀಡಿಯಮ್ಮು ತನ್ನ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನ ಪಾಸ್ ಆಗಿ ಹೋಗೋಕ್ಕೆ ಎಷ್ಟರ ಮಟ್ಟಿಗೆ ಅಲೌವ್ ಮಾಡ್ತಾವು ಅಂತ ಅನ್ನೋದು. ಸೊ ದಿಸ್ ಇಸ್ ಪರ್ಮಿಟಿವಿಟಿ. ಆದ ಪರ್ಮಿಟಿವಿಟಿ ಈ ಫಾರ್ಮುಲಾದಾಗ ಬರ್ತೈತೆ. ಎಫ್ ಇಸ್ ಈಕ್ವಲ್ಸ್ ಟು 1/, ಈ ಫಾರ್ಮುಲಾ ಹೆಂಗೆ ಬಂತು, ಇವ ಟರ್ಮ್ಸ್ ಯಾಕೆ ಹೆಂಗೆ ಬಂದು, ಇದನ್ನು ಫಸ್ಟ್ ಚಾಪ್ಟರ್ನೊಳಗೆ ಕಲಿತೀವಿ ನಾವು. ಆ್ಯಕ್ಚುಲಿ ಈ ಸದ್ಯ ನಾವು ಇದನ್ನು ಯೂಸ್ ಮಾಡ್ಕೊಂಡು ಮುಂದೆ ಬೇಕಾಗ್ತೈತಿ ಈಗ. ಸೊ ಇದೇ ಚಾಪ್ಟರ್ನೊಳಗೆ, ಆಟಮ್ಸ್ ಚಾಪ್ಟರ್ನೊಳಗೆ ಮತ್ತೆ ಮುಂದೆ ಬೇಕಾಗ್ತದೆ. ಸೊ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ Q1 and Q2 is given by the formula F is equals to 1/4 epsilon naught. ಅಂದ್ರೆ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಅದಕ್ಕೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಐತಿ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ ಅಂತ್ರಿ. ಈ ಸದ್ಯ ಅದಂದ್ರೆ ಇನ್ನೊಂದು ಸಾಕು. ಸೊ ಅಕಸ್ಮಾತ್ ಎರಡು ಚಾರ್ಜನ್ನ ಏರ್ನೊಳಗೆ ನಾವು ಇಟ್ಟಿದ್ರೆ ವಿ ವುಡ್ ಹ್ಯಾವ್ ರಿಟನ್ ಎಪ್ಸಿಲಾನ್ ಎ, ವಾಟರ್ನೊಳಗೆ ಇಟ್ಟಿದ್ರೆ 1/4 ಎಪ್ಸಿಲಾನ್ ಡಬ್ಲ್ಯೂ ಹಿಂಗೆ ಬರಿತಿದ್ವಿ. ಸೊ ಇಲ್ಲಿ ಅಸ್ಯೂಮಿಂಗ್ ದ್ಯಾಟ್ ದ ಟೂ ಚಾರ್ಜಸ್ ಆರ್ ಇನ್ ವ್ಯಾಕ್ಯೂಮ್. ಹಂಗಂದ್ರೆ ಸರಿಗೆ ಇದು ರುದರ್ಫೋರ್ಡ್ ಮಾಡಿದ್ದ ಎಕ್ಸ್ಪೆರಿಮೆಂಟ್ನಾಗ ಆಲ್ಫಾ ಪಾರ್ಟಿಕಲ್ಸ್ ಬಂದು ಗೋಲ್ಡ್ ನ್ಯೂಕ್ಲಿಯಸ್ಸಿಗೆ ಬಡಿತಾವಲ್ಲ, ಆ ಎಕ್ಸ್ಪೆರಿಮೆಂಟ್ ನಾವು ವ್ಯಾಕ್ಯೂಮ್ನಾಗ ಮಾಡಿದ್ದನ್ರಿ ಎಪ್ಸಿಲಾನ್ ನಾಟ್ ಅಂತ ಬರೆಯೋಕ್ಕೆ.
ಇಲ್ಲ, ಆ್ಯಕ್ಚುಲಿ ಅವರು ಏರ್ನೊಳಗೆ ಮಾಡಿರ್ತಾರೆ, ರೂಮ್ನೊಳಗೆ ಲ್ಯಾಬ್ನೊಳಗನ. ಒಂದು ಏನು ಇಂಟ್ರೆಸ್ಟಿಂಗ್ ಅಂದ್ರೆ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಏನೈತಲ್ಲ, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಪರ್ಮಿಟಿವಿಟಿ ಆಫ್ ಏರ್. ಅಂದರೆ ಎರಡೂ ಆಲ್ಮೋಸ್ಟ್ ಸೇಮ್ ಅಂತಲೇ ತೊಗೊಂಡ್ಬಿಡ್ತಾರೆ. ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಆ್ಯಂಡ್ ಏರ್ ಆರ್ ಆಲ್ಮೋಸ್ಟ್ ಸೇಮ್. ಸೊ ತೊಗೋಬೋದು, ಅಪ್ರಾಕ್ಸಿಮೇಷನ್ ಮಾಡ್ಕೋಬೋದು. ಸೊ ಅದಕ್ಕೆ ಸದ್ಯ ಹಿಂಗೆ ಫಾರ್ಮುಲಾ ಬರ್ದಾರ. ಸೊ ಇದು ಏನು ಫಾರ್ಮುಲಾ, ಯಾಕೆ ಹಂಗೆ ಬರ್ದಾರ ಅಂಥೇಳಿ ನಿಮ್ಗೆ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ ನಾನು. ಓಕೆ, ಸೊ ಈಗ ನೆಕ್ಸ್ಟ್ ಇದು ಪೇಜ್ ನಂಬರ್ 23 ತನಕ ಮುಗೀತಿಗೆ ನಮ್ಮದು, ಹೌದಾ? ಸೊ 24ಗೆ ನಾವು ಹೋದ್ರೆ, ಒಂದು ನಿಮಿಷ, 24ನಾಗ ಹೋದ್ರೆ, where r is the distance between the alpha particle and the nucleus, the force acts along the line joining the alpha particle, the magnitude and direction of the force on a particle continuously changes ಅಂತೆಲ್ಲ ಕೊಟ್ಟಾರ. ಸೊ ಇದರದ್ದು ಮುಂದೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತೆಲ್ಲ ಐತಲ್ಲ, ಇದು ಆ್ಯಕ್ಚುಲಿ ಸಿಲೆಬಸ್ನೊಳಗಿಲ್ಲ. ಇದ್ರ ಬಗ್ಗೆ ನಾನು ನಿಮ್ಮದು ಲೈವ್ ಕ್ಲಾಸ್ ಸ್ಟಾರ್ಟ್ ಆದ್ಕೂ ಹೇಳ್ತೀನಿ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಿರಿ. ನಾವು ಎಲ್ಲಿಗೆ ಬಿಟ್ಟಿವಲ್ಲ ಅಲ್ಲಿಂದ ಮುಂದೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತೇನು ಟಾಪಿಕ್ ಐತಲ್ಲ, ಇವು ಎರಡೂ ಸೇರಿ ನಾನು ಲೈವ್ ಕ್ಲಾಸ್ನೊಳಗೆ ಹೇಳ್ತೀನಿ. ಬಿಕಾಸ್ ಪರ್ಟಿಕ್ಯುಲರ್ಲಿ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಟಾಪಿಕ್ ಬಂದಾಗ ಅಲ್ಲಿ ಟೆಕ್ಸ್ಟ್ ಬುಕ್ ಐತಲ್ಲ ನಿಮ್ಮ ಕಡೆ ಅಲ್ಲಿನ ಬರ್ದಾರ ನೋಡ್ರಿ, ಹಿಂಗೆ K = U ಅಂತೇನ ಬರ್ದಾರ. ಸೊ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಬರೀತಾರೆ ಅವರು. ಅದು ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ ಮುಗಿದ ಮೇಲೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ತೈತಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ. ಸೊ ಅದಕ್ಕೆ ರೈಟ್ ನಾವು ಉಳ್ಕಿದ ಮತ್ತು ಮುಂದೆ ಈ ಟಾಪಿಕ್ ನಾವು ಈ ಚಾಪ್ಟರ್ ಕಂಟಿನ್ಯೂ ಮಾಡೋಣ ಅಂತ ಇದಿಷ್ಟು ಮಾರ್ಕ್ ಮಾಡ್ಕೊಂಡಿರ್ರಿ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ವಿ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಡಿಸ್ಕಸ್ ಇಟ್ ಲೇಟರ್. ಅದರದ್ದು ನೆಕ್ಸ್ಟ್ ಟಾಪಿಕ್ ಹೋಗೋಣ ಈಗ. ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಾನ್ ಆರ್ಬಿಟ್ಸ್ ಅಂಥೇಳಿ. ಸೊ ಈ ಎಲೆಕ್ಟ್ರಾನ್ ಆರ್ಬಿಟ್ಸ್ ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಅಂತೇನೈತಲ್ಲ, ಆ ಟಾಪಿಕ್ಕಿಗೆ ಬರೋಣ. ಆ್ಯಕ್ಚುಲಿ ಈ ಟಾಪಿಕ್ನೊಳಗೂ ಅವರು ಪೊಟೆನ್ಷಿಯಲ್ ಎನರ್ಜಿ ಅಂತ ಯೂಸ್ ಮಾಡ್ತಾರೆ ಮತ್ತು ಬಟ್ ಇಲ್ಲಿ ಸಮ್ವಾಟ್ ನಾವು ಮ್ಯಾನೇಜ್ ಮಾಡ್ಬೋದು ಆ ಹಿಂದಿನ ಟಾಪಿಕ್ಕಿಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಎಲೆಕ್ಟ್ರಾನ್ ಆರ್ಬಿಟ್ಸ್. ಸೊ ಈ ಎಲೆಕ್ಟ್ರಾನ್ ಆರ್ಬಿಟ್ಸ್ ಟಾಪಿಕ್ನೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ, ಅಸ್ಯೂಮ್ ಮಾಡಿರಿ ದಿಸ್ ಈಸ್ ಆ್ಯನ್ ಆಟಮ್, ಸೆಂಟರ್ನೊಳಗೆ ನ್ಯೂಕ್ಲಿಯಸ್ ಐತಿ. ಓಕೆ, ಸುತ್ತಲ ಇಲೆಕ್ಟ್ರಾನ್ಸ್ ತಿರುಗ್ತಿರ್ತಾವೆ. ಓಕೆ, ಈ ಇಲೆಕ್ಟ್ರಾನ್ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ನೊಳಗೆ ಹಿಂಗೆ ತಿರುಗ್ತಿರ್ತೈತಲ್ಲ, ಅವಾಗ ತಿರುಗಬೇಕಾರೆ, ಓಕೆ ಅದೇನು ಬೇಡ ತಗೋರಿ. ಸೊ ಇಲ್ಲಿಂದ ಇಲ್ಲೇ ಆ ನ್ಯೂಕ್ಲಿಯಸ್ ಸೆಂಟರ್ನಿಂದ ಇಲ್ಲೇ ಈ ಎಲೆಕ್ಟ್ರಾನ್ ಆರ್ಬಿಟ್ ಐತಲ್ಲ, ಈ ಆರ್ಬಿಟದ್ದು ಇದಿರುತ್ತೆ ನೋಡ್ರಿ, ಏನಿದೆ ರೇಡಿಯಸ್. ಆ ರೇಡಿಯಸ್ಸಿಗೆ ಒಂದು ಫಾರ್ಮುಲಾ ಡಿರೈವ್ ಮಾಡ್ತೀವಿ ನಾವೀಗಿಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ನೊಳಗೆ. ದೆನ್ ಈ ಎಲೆಕ್ಟ್ರಾನಿಗೆ ಒಂದು ವೆಲಾಸಿಟಿ ಇರ್ತೈತೆ ನೋಡ್ರಿ, ಆ ವೆಲಾಸಿಟಿದ ಒಂದು ಸ್ಮಾಲ್ ಡೆರಿವೇಷನ್ ಮಾಡ್ತೀವಿ. ನೆಕ್ಸ್ಟ್ ಇದ ಎಲೆಕ್ಟ್ರಾನಿಗೆ ಕೈನೆಟಿಕ್ ಎನರ್ಜಿ, ಅದ ಎಲೆಕ್ಟ್ರಾನಿಗೆ ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ ಫಾರ್ಮುಲಾ ತೊಗೊತೀವಿ ನಾ. ಈಗ ಅದನ್ನು ಹೆಂಗೆ ಬಂತು ಅಂತ ರೈಟ್ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ, ಅದು ಸೆಕೆಂಡ್ ಚಾಪ್ಟರ್ನಾಗಿಂದ ಬರ್ತೈತಿ. ಕೆನೆಟಿಕ್ ಎನರ್ಜಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಬಂತು ಅಂತೇಳಿ. ಸೊ ಅದ ಎಲೆಕ್ಟ್ರಾನ್, ಅದು ಕೆನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಇವೆರಡನ್ನೂ ಆ್ಯಡ್ ಮಾಡಿದರೆ ಟೋಟಲ್ ಎನರ್ಜಿ. ಇದಿಷ್ಟು ನಾವು ಡೆರಿವೇಷನ್ ಮಾಡೋಕೆ ಹೊಂಟೀವಿ ಈಗ ಈ ಎಲೆಕ್ಟ್ರಾನ್ ಆರ್ಬಿಟ್ಸ್ ಟಾಪಿಕ್ನೊಳಗೆ. ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ. ರೇಡಿಯಸ್ ಫಾರ್ಮುಲಾ, ವೆಲಾಸಿಟಿ ಫಾರ್ಮುಲಾ, ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಆ್ಯಂಡ್ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು, ಇದೇ ಚಾಪ್ಟರ್ನೊಳಗೆ ನಾವು ಇನ್ನೊಮ್ಮೆ ಸ್ವಲ್ಪ ಟಾಪಿಕ್ಸ್ ಮುಂದೆ ಹೋದ್ಮೇಲೆ ಇನ್ನೂ ಒಂದು ಸರ್ತಿ ರೇಡಿಯಸ್ ಡೆರಿವೇಷನ್ ಮಾಡ್ತೀವಿ, ಮತ್ತೊಂದು ಸರ್ತಿ ವೆಲಾಸಿಟಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಇನ್ನೊಂದು ಸರ್ತಿ ಡೆರಿವೇಷನ್ ಮಾಡ್ತೀವಿ. ಮತ್ತು ಈಗ ಯಾಕೆ ಮಾಡಾಕತ್ತೀವಿ, ಅವಾಗ ಮಾಡ್ತೀವಿ ಅಂದ್ರೆ, ಅಥವಾ ಅವಾಗ ಮಾಡ್ತೀವಿ ಅಂದ್ರೆ ಈಗ ಯಾಕೆ, ಈಗ ಮಾಡಾಕತ್ತೀವಿ ಅಂದ್ರೆ ಮತ್ತು ಅವಾಗ ಯಾಕೆ, ಹಿಂಗೇನಾರ ಕ್ವಶನ್ಸ್ ಇದ್ದರೆ ರೈಟ್ ನಾವು ಈಗೇನಿದೆ ಎಲೆಕ್ಟ್ರಾನ್ ಆರ್ಬಿಟ್ಸ್ ಅಂತ ಹೇಳಿ ಟಾಪಿಕ್ ಕೊಟ್ರಲ್ಲ, ಬ್ರಾಕೆಟ್ನೊಳಗೆ ಅವರು ವೆರಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಅಕಾರ್ಡಿಂಗ್ ಟು ಏನಂದ್ರೆ ಅವರು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಇದು ಅಂಥೇಳಿ, ರುದರ್ಫೋರ್ಡ್ ಅದೇ. ಸೊ ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ನಾವೀಗ ಇದನ್ನು ಡೆರಿವೇಷನ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಾ, ನಾವು ಇವು ನೆನ್ಪಿಟ್ಕೋಬೇಕು, ಇವು ಬೇಕಾಗ್ತೈತಿ.
ಆಮೇಲೆ ಮತ್ತೊಂದು ಡೆರಿವೇಷನ್ ಬರ್ತಾವೆ ಅಕಾರ್ಡಿಂಗ್ ಟು ಬೋರ್ಸ್ ಆಟಮ್ ಮಾಡಲ್. ಸೊ ಎಕ್ಸಾಮ್ನೊಳಗೆ ಅವ್ರು ಯಾವ ಟೈಪ್ ಆಫ್ ಕ್ವಶನ್ ಕೊಟ್ಟಾರ ಅದ್ರ ಮೇಲೆ ನೀವು ಆನ್ಸರ್ ಬರೀಬೇಕಾಗ್ತೈತಿ. ಸೇಮ್ ಡೆರಿವೇಷನ್ಸ್ ಒನ್ಸ್ ಅಗೇನ್ ಯೂಸಿಂಗ್ ಬೋರ್ಸ್ ಆಟಮ್ ಮಾಡಲ್ ಆಮೇಲೆ ಬರ್ತಾವೆ. ಸೊ ನಾವು ವಿ ವಿಲ್ ಸ್ಟಾರ್ಟ್ ವಿತ್ electron orbits according to Rutherford's nuclear model of atom. ಓಕೆ, ಸ್ಟಾರ್ಟ್ ಮಾಡಿರಿ. ಟೆಕ್ಸ್ಟ್ ಬುಕ್ ನಿಮ್ಮ ಕಡೆ ಐತೆ ಅಂತ ಅಂದ್ಕೊಂಡ್ರೆ ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ದಿ ಆಟಮ್ ಅಂತ ಮೊದಲ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ Fe ಬಿಟ್ವೀನ್ ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದ ನ್ಯೂಕ್ಲಿಯಸ್ provides the required centripetal force Fc to keep them in their orbits. Thus, for dynamically stable orbit in a hydrogen atom, Fc must be equal to Fe ಅಂತ ತಗೊಂತಾರೆ. ಏನಿದು ಅಂತ ಹೇಳ್ತೀನಿ ನೋಡ್ರಿ. ಇದು ಒಂದು ಆಟಮ್, ಹೌದಾ? ಇದ್ರೊಳಗೆ ಇದು ನ್ಯೂಕ್ಲಿಯಸ್. ಓಕೆ, ಈಗ ಇಲ್ಲಿ ಒಂದು ಎಲೆಕ್ಟ್ರಾನ್ ತಿರ್ಗಾಕತ್ತೈತಿ ಅಂತ ಅನ್ಕೋರಿ. ಈ ಎಲೆಕ್ಟ್ರಾನ್ ಸರ್ಕ್ಯುಲರ್ ಮೋಷನ್ನಾಗ ಹಿಂಗೆ ತಿರುಗ್ತಿರ್ಬೇಕಂದ್ರೆ ಈ ಎಲೆಕ್ಟ್ರಾನಿಗೆ ಟುವರ್ಡ್ಸ್ ಸೆಂಟರ್ ಒಂದು ಫೋರ್ಸ್ ಬೇಕಾಗ್ತೈತಿ. ಟುವರ್ಡ್ಸ್ ಸೆಂಟರ್ ಎಲೆಕ್ಟ್ರಾನಿಗೆ ಅಂತಲ್ಲ, ಯಾವುದೋ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಮಾಡ್ಬೇಕಾರೆ ಇಟ್ ನೀಡ್ಸ್ ಅ ಫೋರ್ಸ್ ಟುವರ್ಡ್ಸ್ ಇಟ್ಸ್ ಸೆಂಟರ್. ಇದನ್ನು PUC ಫಸ್ಟ್ ಇಯರ್ನಾಗ ಡಿಸ್ಕಸ್ ಮಾಡಿವ ನಾವು. ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಈಗ ಈ ಎಲೆಕ್ಟ್ರಾನ್ ಟೆನ್ಷನ್ ಮಾಡ್ಕೊಂಡು ತಂತಿಕೋರಿ, ನನಗೆ ಯಾರು ಸೆಂಟ್ರಿಪಿಟಲ್ ಫೋರ್ಸ್ ಕೊಡ್ತಾರೆ ಅಂಥೇಳಿ. ಅವಾಗ ಆಕಾಶವಾಣಿ ಆಗ್ತೈತೆ, ಮ್ಯಾಲಿಂದ ಮಾತಾಡ್ತಾರೆ. ಏನಂತ, ನಿನಗೆ ಬೇಕಾದಂಥ ಸೆಂಟ್ರಿಪಿಟಲ್ ಫೋರ್ಸ್ ನ್ಯೂಕ್ಲಿಯಸ್ ಕೊಡದೈತಿ, ಅದಕ್ಕೆ ಕೇಳ್ಕೊ. ಅವಾಗದ ಎಲೆಕ್ಟ್ರಾನ್ ಹೇಳ್ದೈತಿ, ಏನ್ಲಿ ನ್ಯೂಕ್ಲಿಯಸ್ ಮತ್ತು ನೀನ ಕೊಡ್ತಿ ಅಂತಲ್ಲ ಸೆಂಟ್ರಿಪಿಟಲ್ ಫೋರ್ಸ್ ಹೆಂಗೆ ಅಂದ್ರೆ, ಅವಾಗ ಎಲೆಕ್ಟ್ರಾನ್ ಹೇಳ್ದೈತಿ. ಅವಾಗ ನ್ಯೂಕ್ಲಿಯಸ್ ಹೇಳ್ತೈತಿ ಎಲೆಕ್ಟ್ರಾನಿಗೆ, ಎಲೆಕ್ಟ್ರಾನ್ ನಿನ್ನ ಕಡೆ ಏನು ಚಾರ್ಜ್ ಐತಿ? ನೆಗೆಟಿವ್. ನಾನು ನ್ಯೂಕ್ಲಿಯಸ್, ನನ್ನ ಕಡೆ ಏನು ಚಾರ್ಜ್ ಐತಿ? ಪಾಸಿಟಿವ್. ಹಂಗಾರೆ ನಮ್ಮಿಬ್ಬರು ನೋಡು ಒಂದು ಫೋರ್ಸ್ ಬರ್ಬೇಕಲ್ಲ, ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಅಂದ್ಕೊಳ್ಳೆ, ಹೌದಿಲ್ರಿ? ಎಂಥ ಫೋರ್ಸ್ ಬರ್ತೈತದೆ? ರಿಪಲ್ಸಿವ್ ಬರ್ತೈತೆ, ಅಟ್ರಾಕ್ಟಿವ್ ಬರ್ತೈತಿ. ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅಟ್ರಾಕ್ಟಿವ್. ಅಂದರೆ ನ್ಯೂಕ್ಲಿಯಸ್ಸು ಈ ಎಲೆಕ್ಟ್ರಾನನ್ನು ತನ್ನ ಹತ್ರ ಜಗ್ಗಕತ್ತೈತಿ. ಈಗ ದಟ್ ಮೀನ್ಸ್ ದೆರ್ ಈಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್. ಇದಕ್ಕೆ Fe ಅಂತ ಬರ್ದಾರ. ಇ ಅಂದರೆ ಎಲೆಕ್ಟ್ರಾನ್ ಅಂತ ಅಲ್ಲದು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರೀತಾರೆ ಅದಕ್ಕೆ. ಎರಡು ಚಾರ್ಜ್ ನೋಡು ಫೋರ್ಸ್ ಬರ್ತೈತಲ್ಲ. ಸೊ ನ್ಯೂಕ್ಲಿಯಸ್ ಏನು ಎಕ್ಸ್ಪ್ಲೇನ್ ಮಾಡಾಕತೈತೆ ಅಂದ್ರೆ, ಎಲೆಕ್ಟ್ರಾನ್ ನೀವು ಚಿಂತೆ ಮಾಡೋಕೆ ಹೋಗ್ಬೇಡ, ನಿನಗೇನು ಸೆಂಟ್ರಿಪಿಟಲ್ ಫೋರ್ಸ್ ಬೇಕಲ್ಲ ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಐತಲ್ಲ ನಮ್ಮಿಬ್ಬರು ನೋಡು. ಯಾಕಂದ್ರೆ ನನ್ನ ಕಡೆ ಪಾಸಿಟಿವ್ ಚಾರ್ಜ್ ಐತಿ, ನಿನ್ನ ಕಡೆ ನೆಗೆಟಿವ್ ಚಾರ್ಜ್ ಐತಿ. ಸೊ ಅದಕ್ಕೆ ನ್ಯೂಕ್ಲಿಯಸ್ ಹೇಳ್ದೈತಿ, your centripetal force whatever you require will be provided by the electrostatic force of attraction between me and you ಅಂತ. ಈಗೇನು ಮಾಡೋಣ, ನಾವು ಎರಡರದ್ದು ಫಾರ್ಮುಲಾ ಬರೆಯೋಣ ಅಂತ್ರಿ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ ಏನು? PUC ಫಸ್ಟ್ ಇಯರ್ದು ನಾ ಕಲಿಸಿದ ನೆನಪಿದ್ರೆ ಮರ್ಯಾದೆ ಉಳಿಸೋದಾದ್ರೆ mv²/r ಈಸ್ ದ ಫಾರ್ಮುಲಾ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ದಟ್ ಈಸ್ ಈಕ್ವಲ್ಸ್ ಟು ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸಿಗೆ ನಾವು ಆಗಲೇ ಒಂದು ಫಾರ್ಮುಲಾ ಕಲ್ತೀವಿ, 1/4πε0. ಅಂದ್ರೆ ಇವು ಎರಡು ಚಾರ್ಜ್ ವ್ಯಾಕ್ಯೂಮ್ ಅಥವಾ ಏರ್ನೊಳಗದಾವು ಅಂತಂದ್ರೆ ε0 ಬರಿಬೋದು. ನೆಕ್ಸ್ಟ್ ಫಾರ್ಮುಲಾ ಏನೈತೆ ಗೊತ್ತನ್ನೋದು, Q1 Q2/r². ಸೊ Q1 ಅಂದ್ರೆ ಎರಡು ಚಾರ್ಜ್ ಅದಾವೆ ಇಲ್ಲಿ, ಒಂದು ಇಲೆಕ್ಟ್ರಾನ್, ಇನ್ನೊಂದು ನ್ಯೂಕ್ಲಿಯಸ್ಸಿಗಿರುವಂಥ ಚಾರ್ಜ್. ಅಂದ್ರೆ ಆಗಲೇ ಹೇಳಿದ್ನಲ್ಲ, ನ್ಯೂಕ್ಲಿಯಸ್ಸಿಗೆ ಪಾಸಿಟಿವ್ ಚಾರ್ಜ್ ಇರ್ತೈತಿ, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ Q1 ಅಂದ್ರೆ ಎಲೆಕ್ಟ್ರಾನ್, Q2 ಅಂದ್ರೆ ನ್ಯೂಕ್ಲಿಯಸ್. ಸೊ Q1 ಎಷ್ಟೈತೆ ಹಂಗಾರೆ ಇಲ್ಲಿ? ಇ ಎಲೆಕ್ಟ್ರಾನ್ ಚಾರ್ಜ್. Q1 ವ್ಯಾಲ್ಯೂ ಎಷ್ಟು ಇರುತ್ತೆ ಎಲೆಕ್ಟ್ರಾನ್ ಚಾರ್ಜ್? ಇ ಅಂದ್ರೆ ಇದು 1.6 × 10⁻⁹. ಅದನ್ನು ನಾವು ಇ ಎಂದು ಬರಿತೀವಿ ಸಿಂಬಾಲ್, ಮಲ್ಟಿಪ್ಲೈಡ್ ಬೈ ನ್ಯೂಕ್ಲಿಯಸ್ಸು ಅದಕ್ಕೆ ಎಷ್ಟು ಚಾರ್ಜ್ ಇರುತ್ತೆ, ಅದಕ್ಕೆ ಎಂಥ ಚಾರ್ಜ್ ಇರುತ್ತೆ? ಪಾಸಿಟಿವ್. ಎಷ್ಟು ಇರ್ತೈತಿ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಅದು ನ್ಯೂಕ್ಲಿಯಸ್ಸು ಹೈಡ್ರೋಜನ್ದ ನ್ಯೂಕ್ಲಿಯಸ್ಸು, ಹೀಲಿಯಮದ ನ್ಯೂಕ್ಲಿಯಸ್ಸು, ಗೋಲ್ಡ್ ನ್ಯೂಕ್ಲಿಯಸ್ಸು, ಅದರ ಮೇಲೆ ಅದರ ಅಟಾಮಿಕ್ ನಂಬರ್ ಮೇಲೆ ಆ ನ್ಯೂಕ್ಲಿಯಸ್ನೊಳಗೆ ಎಷ್ಟು ಪ್ರೋಟಾನ್ಸ್ ಅದಾವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಇವರು ನೀವು ಲಕ್ಷ ಕೊಟ್ಟಿದ್ರೆ ಆ ಡೆರಿವೇಷನ್ ಮಾಡ್ಬೇಕಾದ್ರೆ ಹೈಡ್ರೋಜನ್ ಆಟಮ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ದಾರೆ.
ಸೊ ಹೈಡ್ರೋಜನ್ ಆಟಮ್ ಅಂದ್ರೆ ರೂಲ್ ನಂಬರ್ 1 ಹೌದಲ್ರಿ, ಅಂದರೆ ಅಟಾಮಿಕ್ ನಂಬರ್ 1. ಅಟಾಮಿಕ್ ನಂಬರ್ 1 ಅಂದ್ರೆ ಹೈಡ್ರೋಜನ್ದು ನ್ಯೂಕ್ಲಿಯಸ್ನೊಳಗೆ ಎಷ್ಟು ಪ್ರೋಟಾನ್ಸ್ ಇರ್ತಾವೆ? 1 ಪ್ರೋಟಾನ್ ಇರ್ತದೆ, ಹೌದಾ? ಸೊ 1 ಪ್ರೋಟಾನ್ ಅಂದ್ರೆ ZE ಅಂತ ಆಗಲೇ ಹೇಳಿದ್ದು ನೋಡ್ರಿ, ನಾನು ನೆನಪಿದ್ರಿ ನಿಮ್ಗೆ. ಇಲ್ಲಿ ಬರ್ದಿದ್ವಿ ನಾವು 1/4πε0 Q ಅಲ್ಫಾ ಇಂಟು Q ನ್ಯೂಕ್ಲಿಯಸ್, ಅವಾಗ ZE ಅಂತ ಬರ್ದಿದ್ವಿ ಇಲ್ಲೇ. Z ಅಂದರೆ ಅಟಾಮಿಕ್ ನಂಬರ್. ಸೊ ಹೈಡ್ರೋಜನ್ದು ಅಟಾಮಿಕ್ ನಂಬರ್ ಎಷ್ಟು? 1. ಸೊ 1 ಅಂದ್ರೆ ಬರೀ 1E ಎಷ್ಟು ಆಗ್ತೈತೆ ಅಂದ್ರೆ E ಇಂಟು E ಆಗಿ E² ಆತೀಗದು. ಎಲೆಕ್ಟ್ರಾನ್ ಚಾರ್ಜ್ನೂ E ಆತು ಈ ಕೇಸ್ನೊಳಗೆ, ನ್ಯೂಕ್ಲಿಯಸ್ದು ಚಾರ್ಜ್ ಏನಾಯ್ತು E. ಸೊ mv²/r ಇಸ್ ಈಕ್ವಲ್ಸ್ ಟು 1/4πε0 E²/r². ಏನು ಬರೋದು ಗೊತ್ತು ನಾವೀಗಿಲ್ಲೇ? ನಾವು ಇನ್ನೊಂದು ನೆನ್ಪು ಮಾಡಾಕತ್ತೀನಿ. ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಯೂಸ್ ಮಾಡಿಕೊಂಡು ರೇಡಿಯಸ್ ಆಫ್ ದಿ ಎಲೆಕ್ಟ್ರಾನ್, ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್, ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್, ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಅಷ್ಟು ಡೆರಿವೇಷನ್ ಮಾಡಕ್ಕೆ ಹೊಂಟಿವಿ. ಅದರದ್ದು ಫಸ್ಟ್ ಸ್ಟೆಪ್ ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಈಸ್ ರಿಕ್ವೈರ್ಡ್ ಬೈ ದಿ ಎಲೆಕ್ಟ್ರಾನ್ ಈಸ್ ಗಿವನ್ ಬೈ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್. ಸೊ ಇದು ಪಾರ್ಟನ್ನು ನಾವು ಇಲ್ಲಿ ಬರ್ದೀವಿ ಈಗ. ಓಕೆ, ಎಲ್ಲಿ ಬರ್ದೀವಿ? ಇಲ್ಲಿ ಬರ್ದೀವಿ. Fc ಅಂದರೆ mv²/r ಇಸ್ ಈಕ್ವಲ್ಸ್ ಟು Fe ಅಂದರೆ 1/4πε0 E²/r². ಇದು ನಮ್ಮದು ಫಸ್ಟ್ ಸ್ಟೆಪ್ ಡೆರಿವೇಷನ್ದು. ಇದರಿಂದ ನಾವು ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಹೆಂಗೆ? ಈ ಕಡೆ ಒಂದು r ಐತಿ ರೇಡಿಯಸ್, ಒಂದು ರೇಡಿಯಸ್, ಈ ಕಡೆ r² ಐತಿ, ಒಂದು ರೇಡಿಯಸ್ ಕ್ಯಾನ್ಸಲ್ ಆಗಿ ಒಂದು r ಉಳಿತು. ಈ ಆರನ್ನು ನಾವು ಎಡಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗಿ mv² ಈ ಕಡೆ ತೊಗೊಂಬಂದ್ರೆ ಇಷ್ಟು ಗೊತ್ತಾಗ್ತಲ್ಲ. ಅಲ್ಲೇ ನೆಕ್ಸ್ಟ್ ಸ್ಟೆಪ್ ಬರ್ದಾರ ನೋಡ್ರಿ, r ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಹಂಗಾರೆ E². E² ಅಂತ ಮ್ಯಾಲೆ ಬರೀರಿ, ಅಥವಾ ನೀವು ಹಿಂಗೂ ಬರೀಬೋದು 1/4πε0. ಅದು r ರೈಟ್ ಹ್ಯಾಂಡ್ ಸೈಡ್ನಾಗ ಇದ್ದದ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗೈತಿ, ಆ mv² ಈ ಕಡೆ ಬಂದಿರ್ತೈತಿ. ಸೊ E² ಡಿವೈಡೆಡ್ ಬೈ mv². ಇದನ್ನೇ ಇವ್ರು ಏನು ಮಾಡ್ಯಾರ, ಈ ಮ್ಯಾಲೆ 1 ಇಂಟು E² ಸೇರಿ 1 ಇಂಟು E² ಮಾಡಿ ಅದನ್ನು E² ಅಂತ ಅಷ್ಟೇ ಬರೋದು, ಕೆಳಗೆ ಅಷ್ಟು ಜೋಡಿಸ್ಬಿಟ್ರ 4πε0. ಆ ಕಡೆ mv² ಇತ್ತಲ್ಲ, ಇಲ್ಲಿ ಬಂತು. ಸೊ ಏನಾಯ್ತು ಗೊತ್ತನೀಗ? ಆಗಲೇ ಹೇಳಾಗ್ತಿದ್ನಲ್ಲ, ಎಲೆಕ್ಟ್ರಾನ್ ರೇಡಿಯಸ್ಸು, ವೆಲಾಸಿಟಿ ಇವೆಲ್ಲ ಡೆರಿವೇಷನ್ ಮಾಡ್ತೀವಿ ಅಂತ ಹೇಳಿ. ಅದರಾಗ 1ನೇ ಡೆರಿವೇಷನ್ ಮುಗೀತು ಇದರದ್ದು ರೇಡಿಯಸ್ ಇತ್ತು. ನೆಕ್ಸ್ಟ್ ನಾನು ಲಿಸ್ಟ್ ಹೇಳ್ಬೇಕಾದ್ರೆ ವೆಲಾಸಿಟಿ ಅಂದಿದ್ದೆ, ವೆಲಾಸಿಟಿ ಆಮೇಲೆ ಬಂದಾರ ಅವರು. ಕೈನೆಟಿಕ್ ಎನರ್ಜಿ ಹಿಡ್ಕೊತಾರೆ ಈಗ. ಏನು ಕೈನೆಟಿಕ್ ಎನರ್ಜಿ? ಯಾರ ಕೈನೆಟಿಕ್ ಎನರ್ಜಿ? ಸೊ ಕೈನೆಟಿಕ್ ಎನರ್ಜಿ ಆಫ್ ಇಲೆಕ್ಟ್ರಾನ್ ನಾವು ಡೆರಿವೇಷನ್ ಮಾಡಕ್ಕೆ ಹೊಂಟಿವಿ. ಅವೇನು ಹಿಂಗೆ ತಿರುಗ್ತಿರ್ತಾವಲ್ಲ ನ್ಯೂಕ್ಲಿಯಸ್ ಸುತ್ತಲ, ಆ ಎಲೆಕ್ಟ್ರಾನದ್ದು ಕೈನೆಟಿಕ್ ಎನರ್ಜಿ. ಸೊ ಹೆಂಗೆ ಮಾಡ್ತಾರೆ? ಒಂದು ನೆನ್ಪು ಮಾಡ್ಕೊಳ್ಳೋಣ. ನಾವು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು? 12mv². ಸೊ ಟೆಕ್ಸ್ಟ್ ಬುಕ್ನೊಳಗೆ ಇದನ್ನು ಒಂದು ಟೈಪ್ ಕೊಟ್ಟರೆ ಡೈರೆಕ್ಟ್ಲಿ ಬರೆದುಬಿಟ್ರೆ ಅವ್ರು ಹೆಂಗೆ ಬಂತು ಅಂತ ಹೇಳಿ. ನಾನು ಸ್ವಲ್ಪ ಬೇರೆ ಟೈಪ್ ಮಾಡಿಸ್ತೀನಿ, ಲಕ್ಷ ಕೊಡ್ರಿ. ಆಗಲೇ ನಾವು ಬರೆದ್ವಲ್ಲ, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಗಿವನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಅದನ್ನು ಇನ್ನೊಂದು ಬರಿತೀನಿ ನೋಡ್ರಿ, ನಾನು ಇಲ್ಲಿ ಬೇಕಾಗ್ತದೆ ಈಗ. mv²/r ಇಸ್ ಈಕ್ವಲ್ಸ್ ಟು, ಎಂಥ ಚಂದ ಆಯ್ತು ನೋಡ ಅದು, mv²/r ಇಸ್ ಈಕ್ವಲ್ಸ್ ಟು ಏನಿತ್ತು? 1/4πε0 E²/r². ಹೌದಾ? ನಮಗೆ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಅಥವಾ ಫಾರ್ಮುಲಾ ಬೇಕು. ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಬೇಕಂದ್ರೆ ಒಂದು ಆರ್ ಕ್ಯಾನ್ಸಲ್ ಮಾಡಿ ಈ ಆರ್ ಅಲ್ಲೇ ಇಟ್ಕೋರಿ. ಹೌದಾ? ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನೈತೆ ನೋಡ್ರಿ mv², ರೈಟ್ ಹ್ಯಾಂಡ್ ಸೈಡ್ ಏನೈತೆ ನೋಡ್ರಿ 1/4πε0 E²/r. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಅಂದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ನಾಗ mv² ಐತಲ್ಲ, mv² ಅಂದರೆ ಕೈನೆಟಿಕ್ ಎನರ್ಜಿ ಏನು ಅಲ್ಲ, ಅದಕ್ಕೆ ನಾವು ಹಾಫ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 1/2 ಮಾಡಿದ್ರೆ 12mv² ಇಸ್ ಈಕ್ವಲ್ಸ್ ಟು, ಇಲ್ಲಿ ನೋಡ್ರಿ 1 ಇಂಟು E² ಏನಾಗ್ತೈತಿ? E² ಡಿವೈಡೆಡ್ ಬೈ. ಸೊ ಇಲ್ಲೊಂದು ರೈಟ್ ಹ್ಯಾಂಡ್ ಸೈಡ್ನೊಳಗೂ ಒಂದು ಹಾಫ್ ಮಲ್ಟಿಪ್ಲೈ ಮಾಡಿರ್ತೀವಲ್ಲ ನಾವು by 2. ಸೊ ಈ ಕಡೆ ಒಂದು ನಾವು by 2 ಮಲ್ಟಿಪ್ಲೈ ಮಾಡೀವಿ ಅಂದರೆ ಆ 2 ಇಂಟು 4 ಆಗ್ತೈತೆ ನೋಡ್ರಿ ಈಗ. ಸೊ 2 4s ಆಗಿ ಏನಾಯ್ತು 8, ಮತ್ತೇನು ಉಳಿತು ನೋಡ್ರಿ πε0 r. ಹೌದ್ರಿ? ಟೆಕ್ಸ್ಟ್ ಬುಕ್ನ ಕೊಟ್ಟಾರೆ ನೋಡ್ರಿ. ಈಗ ದಿಸ್ ಈಸ್ ಇಕ್ವೇಷನ್ 3 ಅಂತ ಕೊಟ್ಟಾರೆ ನೋಡ್ರಿ. ಅರ್ಥಾತ್ ಹೆಂಗೆ ಮಾಡಿದ್ವಿ ಅಂಥೇಳಿ ಇನ್ನೊಮ್ಮೆ ಈ ಫಾರ್ಮುಲಾ ಬರ್ಕೊಂಡ್ವಿ. Fc ಇಸ್ ಈಕ್ವಲ್ಸ್ ಟು Fe ಬರ್ಕೊಂಡ್ವಿ. ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ ನಮ್ಗೆ ನೆನಪೈತಿ mv²/r.
ಇದು ಹೊಸದಾಗಿ ಕಲ್ತೀವಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಾನು. ಆರ್ ಕ್ಯಾನ್ಸಲ್ ಮಾಡ್ಕೊಂಡ್ವೆ, ಎಮ್ ವಿ ಸ್ಕ್ವೇರ್ ಉಳಿತು, ವಿ ಮಲ್ಟಿಪ್ಲೈಡ್ ಬೋತ್ ಸೈಡ್ಸ್ ಬೈ ಹಾಫ್. ಸೊ ಎರಡನೆಯ ಡೆರಿವೇಷನ್ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಅಕಾರ್ಡಿಂಗ್ ಟು ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಮಾಡಿದ್ವಿ. ರೇಡಿಯಸ್ ಡೆರಿವೇಷನ್ ಮಾಡ್ಬೇಕಾದ್ರೂ ಇಲ್ಲಿಂದ ಚಾಲು ಮಾಡ್ಬೋದು. ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಮಾಡ್ಬೇಕಾದ್ರೂ ಎಫ್ ಸಿ ಇಸ್ ಈಕ್ವಲ್ ಟು ಎಫ್ ಇ ಅಂತಲೇ ಬರ್ಕೊಂಡು ಅರ್ಥ ಆತಲ್ಲ. ಎರಡು ಸಲ ಹಂಗೆ ಮಾಡೀವಿ ನಾವು. ನೆಕ್ಸ್ಟ್ ಈಗ ಪೊಟೆನ್ಷಿಯಲ್ ಎನರ್ಜಿ ಕಡೆ ಹೋಗಬೇಕು. ಸೊ ಪೊಟೆನ್ಷಿಯಲ್ ಎನರ್ಜಿ ಕಡೆ ಹೋಗ್ಬೇಕಂದ್ರೆ ಮತ್ತು ನೆಕ್ಸ್ಟ್ ಪೇಜ್ ಟೆಕ್ಸ್ಟ್ ಬುಕ್ನೊಳಗೆ ಪೇಜ್ ನಂಬರ್ 25. ಇಲ್ಲೇ ನಾ ಆಗಲೇ ಹೇಳಿದ್ನಲ್ಲ, ಈ ಪೊಟೆನ್ಷಿಯಲ್ ಎನರ್ಜಿದ ಫಾರ್ಮುಲಾ ನಾನು ನಿಮ್ಗೆ ಡೆರಿವೇಷನ್ ಈಗ ರೈಟ್ ನಾವು ಮಾಡಿ ತೋರ್ಸೋಕ್ಕೆ ಬರೋಂಗಿಲ್ಲ. ಅವರು ಆ ಡೆರಿವೇಷನ್ ಮಾಡಿಲ್ಲ, ಬೇಕಾದ್ರೆ ನೋಡ್ರಿ. ಯಾಕೆ ಅವ್ರಿಗೂ ಬರೋಂಗಿಲ್ಲ, ನಿಮಗೂ ಬರೋಂಗಿಲ್ಲ? ಹಂಗಲ್ಲ, ಅಲ್ಲಿ ನೋಡ್ರಿ. ದಿ electrostatic potential energy U of the electron in hydrogen atom is given by ಅಂತ ಇದಕ್ಕೆ ಬರ್ಕೊಂಡ್ಬಿಟ್ಟಾರಂದ್ರೆ ಇದು ಫಾರ್ಮುಲಾ ಸೆಕೆಂಡ್ ಚಾಪ್ಟರ್ನಾಗ ನಾವು ಕಲ್ತಿರ್ತೀವಿ. ಅದನ್ನು ಕಂಪ್ಲೀಟ್ ಡಿಟೇಲಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ರೆ ಭಾಳ ಟೈಮ್ ಹಿಡಿತೈತಿ. ಆ್ಯಕ್ಚುಲಿ ನೀವು ಲಕ್ಷ ಕೊಟ್ಟಿದ್ರೆ ಆ ಎಫ್ ಇಸ್ ಈಕ್ವಲ್ಸ್ ಟು 1/4πε0 Q1 Q2/r² ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಾಳ ಟೈಮ್ ಹೋತಾಗಲೇ ಇದ್ರದ್ದು ಬೇಸಿಕ್ಸಿಗೆ. ಆ್ಯಕ್ಚುಲಿ ಇವು ಹೆಂಗೆ ಅದಾವೆ ಗೊತ್ತೇನು, ಸೆಕೆಂಡ್ ಇಯರ್ದು ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಹಿಂಗೆ ಲಿಂಕ್ಡ್ ಅದಾವೆ ಒಂದಕ್ಕೊಂದು. ಇದು ಗೊತ್ತಿದ್ರೆ ಅದು ಗೊತ್ತಿದ್ರೆ ಇದು. ಇದ್ರ ಬಗ್ಗೆ ಮತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಹಾಂ, ಈಗ ನೋಡ್ರಿ. ಸೊ ಹಂಗೆ ಪೊಟೆನ್ಷಿಯಲ್ ಎನರ್ಜಿ ಹೆಂಗೆ ಬಂತು ಎಕ್ಸ್ಪ್ಲೇನ್ ಮಾಡ್ಕೊಂತ ಸೆಕೆಂಡ್ ಚಾಪ್ಟರ್ನಾಗ ನಿಂತ್ಕೊಂತಾರೆ ಮತ್ತೆ ಭಾಳ ಟೈಮ್ ಹಿಡಿತೈತಿ. ಅದಕ್ಕೆ ಉಳುಕಿದೆಲ್ಲ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು, ಅರ್ಥ ಮಾಡ್ಕೋಬೋದು. ಇದನ್ನು ನೀವು ಬ್ಯಾಟ್ ಮಾಡ್ಬೇಕು. ಈಗ ಪೊಟೆನ್ಷಿಯಲ್ ಎನರ್ಜಿ ಹೆಂಗೆ ನಾವು ಆಗಲೇ ಕೈನೆಟಿಕ್ ಎನರ್ಜಿ ಮಾಡಿದ್ವಿ ನೋಡ್ರಿ. ಒಂದು ನಿಮಿಷ ಲೈನ್ ಹಾಕ್ಕೊಂಡು ಕೈನೆಟಿಕ್ ಎನರ್ಜಿ ಏನಿತ್ತು ಹೇಳ್ರಿ, ಜಸ್ಟ್ ನಾವು ಆಗಲೇ ಮಾಡಿದ್ವಿ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು E² ಡಿವೈಡೆಡ್ ಬೈ 8πε0 r ಇತ್ತಾ? ಈಗಿತ್ತಲ್ಲ ಯಾವುದದು, ಪೇಜ್ ನಂಬರ್ 24ನಾಗಿತ್ತಲ್ಲ, E² ಡಿವೈಡೆಡ್ ಬೈ 8πε0 r. ಯಾವುದ್ರದ್ದು ಇದು ಕೈನೆಟಿಕ್ ಎನರ್ಜಿ, ಅದರದ್ದು ಡೆರಿವೇಷನ್ ಮಾಡಿದ್ವಿ ನಾವು. ಸೊ ಪೊಟೆನ್ಷಿಯಲ್ ಎನರ್ಜಿ ವಿ ಹ್ಯಾವ್ ಟು ಡೈರೆಕ್ಟ್ಲಿ ಟೇಕ್ ಇಟ್ ರೈಟ್ ನಾವು. ಇದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಅಂಥೇಳಿ. 4π ಒಂದು ನಿಮಿಷ, ಇದು ಕಲರ್ ಯೂಸ್ ಮಾಡ್ಬೋದು ನೋಡ್ರಿ ನಮ್ಮ ಬೋರ್ಡ್ನಾಗ. ಇರಲಿ ಯಾವ್ದು ಬೇಕಾದ. ಓಕೆ, ಸೊ -E² ಡಿವೈಡೆಡ್ ಬೈ 4πε0 r ಈಸ್ ಪೊಟೆನ್ಷಿಯಲ್ ಎನರ್ಜಿ. ಎರಡು ನೀವು ಕಂಪ್ಯಾರಿಸನ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಅದಾವೆ. ಪೊಟೆನ್ಷಿಯಲ್ ಎನರ್ಜಿ ಒಳಗೆ ನೆಗೆಟಿವ್ ಸೈನ್ ಬಂತು. ಯಾಕೆ ಬಂತು? ಎಲ್ಲ ಬ್ಯಾಡಿಗೆ ಸದ್ದೆ ಬಂತು. ಕೈನೆಟಿಕ್ ಎನರ್ಜಿ ಒಳಗೆ ಪಾಸಿಟಿವ್ ಐತಿ. ಡಿನಾಮಿನೇಟರ್ನೊಳಗೆ 4 ಬದಲಿ 8 ಅಥವಾ 8 ಬದಲಿ 4 ಅಂತ ಅಂದ್ಕೊಂಡ್ರೆ ಅದು ಒಂದು ಚೇಂಜ್ ಅಷ್ಟೆ. ಮತ್ತು ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಇದು ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ಲಿ ಫಾರ್ಮುಲಾ ನಾವು ತೊಗೊಂಡ್ಬಿಡ್ತೀವಿ. ಹಂಗಾರೆ ಈಗ ಇಲ್ಲಿ ತನಕ ನಾವು ರೇಡಿಯಸ್ ಡೆರಿವೇಷನ್ ಮಾಡಿದ್ವಿ, ಕೈನೆಟಿಕ್ ಎನರ್ಜಿ ಡೆರಿವೇಷನ್ ಮಾಡಿದ್ವಿ, ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ಲಿ ಫಾರ್ಮುಲಾ ತೊಗೊತೀವಿ. ಅದು ಡೆರಿವೇಷನ್ ಈ ಚಾಪ್ಟರ್ನಾಗ ಇಲ್ಲದ ಹಿಂದೆ ಐತದ ಆ್ಯಕ್ಚುಲಿ. ಸೊ ಈಗ ನೆಕ್ಸ್ಟ್ ಇನ್ನು ಆಗಲೇ ಹೇಳಿದ್ನಲ್ಲ, ಟೋಟಲ್ ಎನರ್ಜಿ ಮಾಡ್ತಾರೆ. ಸೊ ಟೋಟಲ್ ಎನರ್ಜಿ ಇಸ್ ಟಿ ಅಂತ ತೊಗೊಂಡ್ರೆ, ಇವ್ರು ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಇ ಅಂತ ತೊಗೊಂಡ್ರೆ ಅದನ್ನು ಇ ಈಸ್ ಈಕ್ವಲ್ಸ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ನೆಕ್ಸ್ಟ್ ಐತೆ ನೋಡ್ರಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಪಾಸಿಟಿವ್ ಐತಲ್ಲ ಕೈನೆಟಿಕ್ ಎನರ್ಜಿ, ಅದನ್ನು ಫಸ್ಟ್ ತೊಗೊಂಡಾರೆ. E² ಡಿವೈಡೆಡ್ ಬೈ 8πε0 r ಮೈನಸ್ E² ಡಿವೈಡೆಡ್ ಬೈ 4πε0 r. ಇಲ್ಲೇ ಮುಂದೆ ಇದು ಬೇಕಾಗ್ತೈತೆ ರೀ, ಅದಕ್ಕೇನೋ ಅಂತಾರೆ ನೋಡ್ರಿ, ಗಣಿತ, ಮ್ಯಾಥ್ಸ್ ಬೇಕಾಗ್ತೈತೆ, ಮ್ಯಾಥ್ಸ್. ಸೊ ಅದಕ್ಕೆ ಕಾಮನ್ ತೆಗಿರಿ, E² ಕಾಮನ್ ತೆಗಿರಿ. ಆ್ಯಕ್ಚುಲಿ ನಾವೇನು ಮಾಡ್ಬೋದು ಅಂದ್ರೆ ಇಲ್ಲೇ E² ಡಿವೈಡೆಡ್ ಬೈ 4πε0 r ಕಾಮನ್ ತೆಗೆದು ಬಿಡ್ಬೋದು. ಯಾಕಂದ್ರೆ ಎರಡು ಕಡೆ E² ಐತಿ, ಎರಡು ಕಡೆ πε0 r ಅದಾವ ಡಿನಾಮಿನೇಟರ್ನೊಳಗೆ. ಸೊ ಇಲ್ಲಿ 8 ಐತಿ, ಇಲ್ಲಿ 4 ಐತಿ. ಸೊ 4 ಕಾಮನ್ ತೆಗಿಬೋದು ನೋಡ್ರಿ ನಾವು. ಯಾಕಂದ್ರೆ ಇದನ್ನು ಬೇಕಾದ್ರೆ ನಾವು 4 × 2 ಬರಿಬೋದಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಏನಾಗ್ತೈತಿ ಈಗ ಅಂದ್ರೆ, ಟೋಟಲ್ ಎನರ್ಜಿ E ಇಸ್ ಈಕ್ವಲ್ಸ್ ಟು, ಇಫ್ ಯು ಟೇಕ್ E² ಡಿವೈಡೆಡ್ ಬೈ 4πε0 r ಕಾಮನ್ ಒಳಗೆ ಕೈನೆಟಿಕ್ ಎನರ್ಜಿ ಕೇಸ್ನೊಳಗೆ 1/2 ಉಳಿತು, ಯಾಕಂದ್ರೆ ಅದು 8 ಇರ್ತೈತಲ್ಲ, ಮೈನಸ್ ಆ್ಯಕ್ಚುಲಿ ಪೊಟೆನ್ಷಿಯಲ್ ಎನರ್ಜಿ ಒಳಗೆ ಏನೇನಿತ್ತಲ್ಲ ಅಷ್ಟು ಕಾಮನ್ ತೊಗೊಂಬಿಟ್ಟಿವಿ ನಾವು. ಅದಕ್ಕೆ ಅದು ಹಿಂಗೆ ಉಳಿತು. 1/2 -1 ಅಂದ್ರೆ ಹಾಫ್ -1 ಈಸ್ -½ ಗಣಿತ ಅಂದರೆ -1/2 ಉಳಿತು ಒಳಗೆ. ಸೊ -1/2 ಅದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ, ಸೊ ಟೋಟಲ್ ಎನರ್ಜಿ ಬಿಕಮ್ಸ್ -E²
ಡಿವೈಡೆಡ್ ಬೈ 8 pi epsilon naught r. ಹೌದು. ಸೊ ದಿಸ್ ಇಸ್ ಟೋಟಲ್ ಎನರ್ಜಿ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಎಲ್ಲಿ ಬಂತಿಲ್ಲಿ ಅಂದರೆ ಕೈನೆಟಿಕ್ ಎನರ್ಜಿಗೆ ಏನು ನಾವು ಡೆರಿವೇಷನ್ ಮಾಡಿದ್ವಲ್ಲ, ಆ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಇತ್ತು E² ಡಿವೈಡೆಡ್ ಬೈ 8 pi epsilon naught r. ಅದಕ್ಕೊಂದು ಎಕ್ಸ್ಟ್ರಾ ನೆಗೆಟಿವ್ ಹಾಕ್ಬಿಟ್ರೆ ಟೋಟಲ್ ಎನರ್ಜಿ ಫಾರ್ಮುಲಾ ಆಗಿಬಿಡ್ತೈತಿ. ಸೊ ನಾವು ಇಲ್ಲಿ ತನಕ ರೇಡಿಯಸ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ನೋಡಿದ್ವಿ, ಟೋಟಲ್ ಎನರ್ಜಿ ನೋಡಿದ್ವಿ. ಇಷ್ಟು ಫಾರ್ಮುಲಾ ಅದು. ಇಲ್ಲೇ ಒಂದು ಪ್ರಶ್ನೆ ಉಳ್ಕೊಂಡಿದ್ದೇನೆಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಹೆಂಗೆ ಬಂತು, ಇದನ್ನ ಆಮೇಲೆ ನೋಡ್ಬೇಕು ನಾವು. ಸದ್ಯ ಅದನ್ನು ಬ್ಯಾಟ್ ಮಾಡಿದರೆ ಸಾಕು, ರಗಡಾತು. ಇನ್ನೊಂದು ಏನಂದ್ರೆ ಇಲ್ಲಿ ನೆಗೆಟಿವ್, ಟೋಟಲ್ ಎನರ್ಜಿ ನೆಗೆಟಿವ್ ಬಂತು. ಆ ನೆಗೆಟಿವ್ ಎನರ್ಜಿ ಯಾಕೆ ಬಂತು ಅವ್ರು ನೆಕ್ಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ, ಬಟ್ ನಾ ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬೋದು ಮುಂದೆ. ಎಲ್ಲಂದ್ರೆ ಬೋರ್ಸ್ ಆಟಮ್ ಮಾಡೆಲ್ ಮುಗಿದ್ಮೇಲೆ ಸ್ಪೆಕ್ಟ್ರಲ್ ಲೈನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಎನರ್ಜಿ ಲೆವೆಲ್ ಡೈಗ್ರಾಮ್ ಅಂತ ಒಂದು ಟಾಪಿಕ್ ಬರ್ತೈತೆ. ಡಿಫ್ರೆಂಟ್ ಎನರ್ಜಿ ಲೆವೆಲ್ಸ್ ಅಂತ ಬರ್ತಾವೆ. ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಭಾರಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಏನಂದ್ರೆ ವೈ ದ ಟೋಟಲ್ ಎನರ್ಜಿ ಈಸ್ ನೆಗೆಟಿವ್. ಅವ್ರನ್ನ ಕೊಟ್ಟಾರ ಇಲ್ಲ ಟೆಕ್ಸ್ಟ್ ಬುಕ್ನಾಗ ನೋಡಿರ್ಬೇಕಾರಲ್ಲಿ. ದ ನೆಗೆಟಿವ್ ಸೈನ್ ಆಫ್ ಟೋಟಲ್ ಎನರ್ಜಿ ಇಂಪ್ಲೈಸ್ ದಟ್ ದಿ ಎಲೆಕ್ಟ್ರಾನ್ ಇಸ್ ಬೌಂಡ್ ಟು ದ ನ್ಯೂಕ್ಲಿಯಸ್ ಇಫ್ ಇ ವೇರ್ ಪಾಸಿಟಿವ್. ಏನೋ ಕೊಟ್ರೆ ಅದಲ್ಲ ಆಮೇಲೆ ಹೇಳ್ತೇನಂತ. ಓಕೆ, ಇಷ್ಟು ಅದು. ಈಗ ಉಳಿದ ಡೆರಿವೇಷನ್ ಎದ್ರದ್ದು ವೆಲಾಸಿಟಿ ಇದು. ಸೊ ವೆಲಾಸಿಟಿದು ಒಂದು ಡೆರಿವೇಷನ್ ಮಾಡೋಣಂತೀಗ. ಆ ವೆಲಾಸಿಟಿ ಡೆರಿವೇಷನ್ ಮತ್ತು ಎಲ್ಲಿಂದ ಚಲೋ ಮಾಡ್ತಾರೆ ಗೊತ್ತನ? ಸೆಂಟ್ರಿಪಿಟಲ್ ಫೋರ್ಸ್ FC ಇಸ್ ಈಕ್ವಲ್ಸ್ ಟು FE ಮತ್ತು mv² ಡಿವೈಡೆಡ್ ಬೈ r ಇಸ್ ಈಕ್ವಲ್ಸ್ ಟು 1/4 pi epsilon naught. Q1 ಇಂಟು Q2 ಈಸ್ E² ಆಗ್ತದೆ ಡಿವೈಡೆಡ್ ಬೈ R². ಸೊ ಒಂದು ಆರ್ ಕ್ಯಾನ್ಸಲ್ ಆತ. ಇದು ಎಮ್ಮನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಬರ್ರಿ. V² ಅಷ್ಟೇ ಉಳಿತೈತೆ ಲೆಫ್ಟ್ ಹ್ಯಾಂಡ್ ಸೈಡ್ನೊಳಗೆ. ಟೇಕಿಂಗ್ ಏನು ಮಾಡ್ತೀರಿ ಈಗ? ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ನಾವು ಮಾಡಿದರೆ, ಓಕೆ, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ E² ಇದ್ದು E ಆಗ್ತೈತಿ. ಉಳ್ಕಿದ ಎಲ್ಲದಕ್ಕೂ ಸೇರಿಸಿ ಒಂದು ಸ್ಕ್ವೇರ್ ರೂಟ್ ಬಂದ್ಬಿಡ್ತೈತಿ. V ಇಸ್ ಈಕ್ವಲ್ಸ್ ಟು E ಡಿವೈಡೆಡ್ ಬೈ ಹೋಲ್ ರೂಟ್ ಆಫ್ ಇದು 4 pi epsilon naught mr. ಇದೆಲ್ಲ ಡೆರಿವೇಷನ್ಸ್ ನಾವು ಮಾಡಿದ್ದಿಲ್ಲಿ ತನಕ ಯಾವ್ಯಾವುದು? ರೇಡಿಯಸ್, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಹಂಗೆ ನೋಡಿದ್ವಿ, ಟೋಟಲ್ ಎನರ್ಜಿ, ವೆಲಾಸಿಟಿ. ಇದಿಷ್ಟು ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್ ಪ್ರಕಾರ ಡೆರಿವೇಷನ್ ಆಗಿದ್ದು. ಓಕೆ, ಬೋರ್ಸ್ ಆಟಮ್ ಮಾಡೆಲ್ ಪ್ರಕಾರ ಮತ್ತು ಡೆರಿವೇಷನ್ ಬೇರೆ ಬರ್ತೈತೆ. ಓಕೆ, ಈಗಿಷ್ಟು ಆದಮೇಲೆ ನನಗೆ ಆ್ಯಕ್ಚುಲಿ ಮೆರಿಟ್ಸ್ ಆಫ್ ರುದರ್ಫೋರ್ಡ್ಸ್ ಮಾಡೆಲ್ ಅಂತ ಏನೈತಲ್ಲ ನೆಕ್ಸ್ಟ್, ಅದು ಮತ್ತು ಡಿಮೆರಿಟ್ಸು ಎರಡೂ ಇದೇ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಮಾಡಿದ್ದೆ. ಬಟ್ ನೋಡೋಣಂತೆ, ನೆಕ್ಸ್ಟ್ ಮಾಡೋಣ. ಇದು ಆಲ್ರೆಡಿ 53 minutes ಸಮಥಿಂಗ್ ಆಗೈತಿ. ಇದಿಷ್ಟು ನೋಡ್ಕೊರಿ. ಇನ್ನೊಂದು ಸ್ವಲ್ಪ ನನಗೆ ಆ್ಯಕ್ಚುಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದೈತಿ. ಈಗ ಒಂದು ವಿಷಯ ಏನೋ ಹೇಳೋದೈತೆ. ಏನಂತಂದ್ರೆ ಸೊ ಇಲ್ಲಿ ತನಕ ಅರ್ಥ ಆಗೈತೆ ಅಂತ ಅಂದ್ಕೊಂಡ್ರೆ ಆಟಮ್ಸ್ ಮತ್ತು ಕಂಟಿನ್ಯೂ ಮಾಡೋಣ ಅಂತ ನನಗೆ ಇನ್ನೊಂದು ವಿಷಯ ಹೇಳೋದೈತಿ ಇಂಪಾರ್ಟೆಂಟ್. ಸೊ ಈಗ ನಿಮ್ಮ ಸಿಲೆಬಸ್ನೊಳಗೆ ಟೋಟಲ್ ಎಷ್ಟು ಚಾಪ್ಟರ್ಸ್ ಅದಾವ ರೀ? ಫಿಸಿಕ್ಸ್ 14 ಚಾಪ್ಟರ್ಸ್ ಅದಾವ, ಹೌದಾ? ದ್ಯಾಟ್ ವಿಚ್ ಇಸ್ ಡಿವೈಡೆಡ್ ಇನ್ ಟು 2 parts, part 1 ಆ್ಯಂಡ್ part 2. ಸೊ ಯಾವಾಗ ಇದು ಲಾಕ್ಡೌನ್ಕಿಂತ ಮೊದಲು ನಾವು ಕಾಲೇಜ್ನ ಸ್ಟಾರ್ಟ್ ಮಾಡಿದ್ವಲ್ಲ, ಸೊ ನಾವು ವಿ ಹ್ಯಾಡ್ ಸ್ಟಾರ್ಟೆಡ್ ವಿತ್ part 1. ಅದರಾಗಿನ ಫಸ್ಟ್ ಚಾಪ್ಟರ್ ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ವಿ ಹ್ಯಾಡ್ ಟು ಸ್ಟಾಪ್ ದ್ಯಾಟ್. ಆಮೇಲೆ ನಾ ಏನು ಮಾಡಿದೆ, part 2 ಇಲ್ಲೇ ಲಾಕ್ಡೌನ್ ಆದಮೇಲೆ ಆನ್ಲೈನ್ ಕ್ಲಾಸಸ್ನೊಳಗೆ ವಿ ಸ್ಟಾರ್ಟೆಡ್ ವಿತ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಚಾಪ್ಟರ್, ಸೊ ಮೀಡಿಯಮ್ ಲೆವೆಲ್ ಚಾಪ್ಟರ್, ಆ್ಯಂಡ್ ವಿ ಫಿನಿಶ್ಡ್ ವಿತ್ ದ್ಯಾಟ್. ನೌ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಸೆಕೆಂಡ್ ಚಾಪ್ಟರ್ ಫ್ರಮ್ part 2, ದಟ್ ಈಸ್ ಆಟಮ್ಸ್. ಯಾಕೆ ನಾ ಡ್ಯುಯಲ್ ನೇಚರ್ ಮತ್ತು ಆಟಮ್ಸ್ ಹೇಳಾಕತ್ತೀನಿ ಒಂದು ಪ್ರಶ್ನೆ. ಇನ್ನೊಂದು, ನಾನು ಭಾಳ ಫಾಸ್ಟಾಗಿ ಚಾಪ್ಟರ್ಸ್ ಕವರ್ ಮಾಡ್ಕೊಂತ ಬಡ ಚಾಪ್ಟರ್ಸ್ ಮುಗಿಸಿ ಲಾಕ್ಡೌನ್ನಾಗ ಸಿಲೆಬಸ್ ಮುಗಿತವು ಅಂತ ಹಿಂಗೆ ಮಾಡೋಕತ್ತಿಲ್ಲ. ಯಾಕಂದ್ರೆ ಅಕಸ್ಮಾತ್ ಇದು ಕೊರೋನಾ ಬಂದಿದ್ದು ನಿಮ್ಮದು PUC ಫಸ್ಟ್ ಇಯರ್ ಸಿಲೆಬಸ್ ನಡೆದಾಗ ಬಂದಿತ್ತು ಅಂದ್ರೆ ಅವಾಗೂ ಇಂಪಾರ್ಟೆಂಟ್ ರೀ, ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್. ಬಟ್ ನಮ್ಮ ಕಡೆ ಹೆಚ್ಚಿಗೆ ಚಾಪ್ಟರ್ಸ್ ಇರ್ತಿದ್ವು. ಇದನ್ನು ಮಾಡ್ಬೋದು ಲಾಕ್ಡೌನ್ನಾಗ ಬೇಕಾದ್ರೆ ಆನ್ಲೈನ್ನೊಳಗೆ ವೀಡಿಯೋದೊಳಗೆ ಅಂಥೇಳಿ. ಈಗ ರೈಟ್ ನಾವು ಏನು ಸಿಚುವೇಶನ್ ಐತಲ್ಲ, part 1 ವಿ ಹ್ಯಾವ್ ಟೋಟಲಿ 8 ಚಾಪ್ಟರ್ಸ್. ಓಕೆ, ಸೊ ಈ 8 ಚಾಪ್ಟರ್ಸ್ನೊಳಗೆ ಫಸ್ಟ್ ಒನ್ ನಾವು ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ
ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅದರ ನೆಕ್ಸ್ಟ್ ನಿಮ್ಮ ಕಡೆ ಆ ಚಾಪ್ಟರ್ಸ್ ಬರ್ಸಿದ್ದು ಲಿಸ್ಟ್ ಇತ್ತು ಅಂತಿಕೋರಿ ಆ ಬುಕ್, ಬೇಕಾದ್ರೆ ಅದನ್ನು ತೊಗೊಂಬಂದು ವಿಡಿಯೋ ಕಂಟಿನ್ಯೂ ಮಾಡಿರಿ ಬೆಟರ್. ಇಲ್ಲ ನಡೀತಿತ್ತು ಅವ್ರು ಆಮೇಲೆ ನೋಡ್ಕೊತೀವಿ ಅಂದ್ರೆ ನಿಮಗೆ ಬಿಟ್ಟಿದ್ದು. ಸೊ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎರಡನೇದ್ದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಮೂರನೇದ್ದು ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಅದಾದಮೇಲೆ ಬರ್ತೈತಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, 8 ಚಾಪ್ಟರ್ಸ್ ಬರ್ತಾವೆ. ಸೊ ಈಗ ಡ್ಯೂಯಲ್ ನೇಚರ್ ಮುಗಿದ್ಮೇಲೆ ಆಟಮ್ಸ್ ಮಾಡಾಕತ್ತೀವಲ್ಲ, ಆಟಮ್ಸ್ ಆದಮೇಲೆ ನಾನು ನ್ಯೂಕ್ಲಿಯಾಯ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿ ತನ ನಮ್ಮದು ಕಾಲೇಜ್ ಸ್ಟಾರ್ಟ್ ಆಗ್ತೈತಿ ಇನ್ನೂ ಏನು ಹೇಳಕ್ಕೆ ಬರೋಂಗಿಲ್ಲ, ಈ ಸಿಚುವೇಶನ್ ಹೆಂಗೆ ಹೋಗ್ತೈತಿ ಅಂತ ಅನ್ನೋದು. ಸೊ ನ್ಯೂಕ್ಲಿಯರ್ ಸ್ಟಾರ್ಟ್ ಮಾಡ್ತೀನಿ, ಅದೂ ಮುಗೀತು ಅಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕ್ವಶನ್ ಐತಿ. ಎದಕ್ಕಂತಂದ್ರೆ ನೋಡೋಣ ರೀ ಸಿಚುವೇಶನ್ ಪ್ರಕಾರ ಅವಶ್ಯಕತೆ ಬಿದ್ದರೆ. ಈಗ ಹೆಂಗೈತೆ ಗೊತ್ತೇನು, ಪಾರ್ಟ್ 1ನಾಗಿನ 8 ಚಾಪ್ಟರ್ 8 ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂತ ಹೇಳ್ತೀನಿ, ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅರ್ಥ ಮಾಡ್ಕೊಳ್ಳಾರ್ದ 1ನೇ ಚಾಪ್ಟರ್ ಅರ್ಥ ಮಾಡ್ಕೊಳ್ಳಾರ್ದ 2ನೇದು ಅರ್ಥ ಹಾಕೋಕ್ಕೆ ಸಾಧ್ಯನೇ ಇಲ್ಲ. 2ನೇದು ಅರ್ಥ ಮಾಡ್ಕೊಳ್ಳಾರ್ದ 3, 4, 5, 6, 7, 8 ಅಷ್ಟು ಢಮ್ಮ ಸಾಧ್ಯನೇ ಇಲ್ಲ. ಹಂಗಾರೆ ಈಗ ಯೂಟ್ಯೂಬ್ನೊಳಗೆ ನಾವು ಫಸ್ಟ್ ಚಾಪ್ಟರ್ ಯಾಕೆ ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ ಅಂದರೆ, ಮಾಡಬಹುದು. ನಾನು 100% ಕೊಟ್ಟು ನಾನು ಆದಷ್ಟು ಲೈವ್ ಕ್ಲಾಸ್ ಇದ್ದಂಗೆ ಪ್ರಯತ್ನ ಮಾಡಿ ಕಲಿಸ್ತೀನಿ ನಿಮ್ಗೆ. ಇಷ್ಟು ಚಾಪ್ಟರ್ಸ್ ಈ ಡ್ಯೂಯಲ್ ನೇಚರ್ ಮತ್ತು ಆಟಮ್ಸ್ದು ಏನು ನಾವು ಈಗ ಡಿಸ್ಕಸ್ ಮಾಡಾಕತ್ತೀವಲ್ಲ, ಇದ್ರ ಮೇಲೆ ಅನಿಸಿರುತ್ತೆ ನನಗೆ. ಒಂದು ಏನು ರಿಸ್ಕ್ ಅಂದ್ರೆ, ಅಕಸ್ಮಾತ್ ಈಗ ಲೈವ್ ಕ್ಲಾಸ್ ನಡೀತೆ ಅಂತಿಕೋರಿ, ಲೈವ್ ಅಂದ್ರೆ ಆನ್ಲೈನ್ ಲೈವ್ ಅಲ್ಲ, ಖರೆ ನೀವು ಎದುರಿಗೆ ಕುಂತಾಗ ಭಾಳ ಡಿಫ್ರೆನ್ಸ್ ಇರುತ್ತೆ. ಆನ್ಲೈನ್ ಲೈವಿಗೆ ಎದುರಿಗೆ ನೀವು ಕುಂತಾಗ ಭಾಳ ಡಿಫ್ರೆನ್ಸ್ ಇರುತ್ತೆ. ನನಗೆ ಐ ಕ್ಯಾನ್ ಮೇಕ್ ಶ್ಯೂರ್ ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ಆರ್ ನಾಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ನೋದು ಲೈವ್ ಕ್ಲಾಸ್ ನಡೆದಾಗ ನಿಮ್ದು ಇಂಟ್ರಾಕ್ಷನ್ ನೋಡಿಕೊಂಡು ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ನೋಡಿಕೊಂಡು ಆ ಚಾಪ್ಟರ್ ಕಲಿಸ್ಬೇಕಾಗ್ತೈತಿ. ಈಗ ರಿಸ್ಕ್ ಏನಂದ್ರೆ, ಅಕಸ್ಮಾತ್ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅರ್ಥ ಆಗಲಿಲ್ಲ ಪರ್ಫೆಕ್ಟಾಗಿ, ಅಥವಾ ಒಂದಿಷ್ಟು ಟಾಪಿಕ್ ಅರ್ಥ ಆಗಲಿಲ್ಲಪ್ಪ, ಇಡೀ ಚಾಪ್ಟರ್ ಅರ್ಥ ಆತ ಬಟ್ ಫ್ಯೂ ಟಾಪಿಕ್ಸ್ ಅರ್ಥ ಆಗಲಿಲ್ಲ. ಸೊ ಹಂಗೆ ಸಿಚುವೇಶನ್ ಇತ್ತಂದ್ರೆ ಒಂದು ಕೆಲಸ ಮಾಡೋಣ ತಡ್ರೆ, 1 ನಿಮಿಷ. ಓಕೆ, 1 ನಿಮಿಷ ತಡ್ರಿ. ಹಾಂ, ಈಗ ನಾ ಏನು ಹೇಳಕ್ಕೆ ಟ್ರೈ ಮಾಡಾಕತ್ತೀನಿ ಅಂದ್ರೆ, ಅಕಸ್ಮಾತ್ ಈಗ ಹಿಂಗಾತ ಏನು, ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಸ್ಟಾರ್ಟ್ ಮಾಡಿದ್ವಿ. ರಿಸ್ಕ್ ಏನಂತ ಹೇಳಾಕತ್ತೀನಿ ನಾ ಆಗಳಿಂದ ಅಂದ್ರೆ, ಅಕಸ್ಮಾತ್ ಆ ಚಾಪ್ಟರ್ ಅರ್ಥ ಆಗಲಿಲ್ಲ, ಅಟ್ಲೀಸ್ಟ್ ಒಂದಿಷ್ಟು ಟಾಪಿಕ್ಸ್ ಅದ್ರಾಗ ಅರ್ಥ ಆಗಲಿಲ್ಲ. ಈಗ ಹೆಂಗೈತಿ ಅಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ನೆಕ್ಸ್ಟ್ ಚಾಪ್ಟರ್ ಡಿಪೆಂಡ್ ಇರ್ತೈತಿ, ಮತ್ತೊಂದು ಯಾವುದೋ ಟಾಪಿಕ್ ಮೇಲೆ ಅದ್ರ ನೆಕ್ಸ್ಟ್ ಚಾಪ್ಟರ್ ಡಿಪೆಂಡ್ ಇರ್ತೈತಿ. ಸೊ ನನಗೆ ರಿಸ್ಕ್ ತೊಗೊಳಕ್ಕೆ ಆಗೋಲ್ತ. ಅಂದ್ರೆ ನನಗೆ ಚಾಪ್ಟರ್ ಕಲ್ಸಕ್ಕೆ ಬರೋಂಗಿಲ್ಲ ಅಂತಲ್ಲ, 11 ವರ್ಷ ಆತ ಕಲ್ಸಕತ್ತೆ. ನಮ್ಗೆ ನೋಡಿ ಗೊತ್ತಾಗಿರ್ತದೆ ಸ್ಟೂಡೆಂಟ್ಸಿಗೆ ಯಾವ ಚಾಪ್ಟರ್ ಡಿಫಿಕಲ್ಟ್ ಅನ್ನಿಸ್ತಾವೆ, ಯಾವುದ್ರ ಮ್ಯಾಲೆ ಉಳ್ಕಿದೆಲ್ಲ ಡಿಪೆಂಡ್ ಐತಿ. ಇದು ಅಕಸ್ಮಾತ್ ಹೋಗ್ಬಿಟ್ರೆ 11 ವರ್ಷ ಸಣ್ಣದಲ್ಲ ಅಂತ ಅನ್ಕೊಂಡಿದ್ನ. ಸೊ ಅದಕ್ಕೆ ಅದ್ರ ಸಲುವಾಗಿ ಈಗ ಹೆಂಗೈತಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ನಾವು ಹೆಂಗೋ ಮಾಡಿ ಮುಗಿಸ್ಬಿಟ್ಟೆಪ್ಪ, ಅರ್ಥ ಆಯ್ತು ಅಥವಾ ಅರ್ಧಂಬರ್ಧ ಅರ್ಥ ಆಗ್ಬಿಡ್ತು ಅಂದ್ರೆ ಅದ್ರ ಮುಂದಿನ ಚಾಪ್ಟರ್ ಅಷ್ಟು ಢಮ್ ಅಂತ. ಸೊ ನೀವು ಬೇಕಾದ್ರೆ ನಿಮ್ಮ ಸೀನಿಯರ್ಸಿಗೆ ಕೇಳ್ರಿ, ಫಸ್ಟ್ 3 to 4 ಚಾಪ್ಟರ್ಸ್ ಏನದಾವಲ್ಲ, ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಪೊಟೆನ್ಷಿಯಲ್ ಕೆಪಾಸಿಟೆನ್ಸು, ಕರೆಂಟ್, ಎಲೆಕ್ಟ್ರಿಸಿಟಿ ಮತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಭಾಳ ಟೈಮ್ ತೊಗೊಂಡು ಕಲಿಸಿರ್ತೀನಿ ನಾ, ಸ್ಲೋ ಆಗಿ. ಅದು ಭಾರಿ ದೊಡ್ಡ ಫೌಂಡೇಶನ್. ಓಕೆ, ಸೊ ಅದ್ರ ಸಲುವಾಗಿ ನಾನು ಲೈವ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಕಾಲೇಜ್ನೊಳಗೆ ಅಂತ ವೇಟ್ ಮಾಡಾಕತ್ತೀನಿ. ಅಲ್ಲಿ ತನಕ ಈಸಿ ಚಾಪ್ಟರ್ಸನ್ನು ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ಹೊಂಟೀನಿ. ಬಿಕಾಸ್ ಸಿಚುವೇಶನ್ ಒನ್ಸ್ ದ ಲಾಕ್ಡೌನ್ ಆ್ಯಂಡ್ಸ್ ಕಾಲೇಜ್ ಹೆಂಗೆ ಸ್ಟಾರ್ಟ್ ಆಗ್ತೈತಿ, ಎಷ್ಟು ಅವರ್ಸ್ ನಡೆಸ್ತಾರ, ಬ್ಯಾಚ್ ವೈಸ್ ನಡೆಸ್ತಾರೋ, ಆ್ಯಂಡ್ ಸಿಲೆಬಸ್ ಸೇಮ್ ಉಳಿತಿತ್ತು, ಮೇ ಬಿ ನ್ಯೂಸ್ ಐತಿ ಸಿಲೆಬಸ್ ರೆಡ್ಯೂಸ್ ಮಾಡ್ತಾರಂತ. ಅಲ್ಲಿ ಹೆಂಗೆ ಗೊತ್ತೇನು ಕ್ವಶನ್, ಹೆಂಗೆ ರೆಡ್ಯೂಸ್ ಮಾಡ್ತಾರ ಇನ್ನು ಯಾರಿಗೆ ಗೊತ್ತಿಲ್ಲ. ಎಂಟೈರ್ ಚಾಪ್ಟರ್ ತೆಗಿತಾರೋ, ಅಥವಾ ಮೊದಲೊಂದು ಸರ್ತಿ ಮಾಡಿದ್ರು ರೀ ಬ್ಲೋ ಅಪ್ ಸಿಲೆಬಸ್ ಅಂತ ಹೇಳಿ, ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಾಗಿನ ಒಂದಿಷ್ಟು ಪರ್ಟಿಕ್ಯುಲರ್ ಟಾಪಿಕ್ಸ್ ತೆಗಿತಾರೆ. ಅದು ಡೇಂಜರಸ್. ಈಗ ಲೈಕ್ ನಾವು ಈ ಚಾಪ್ಟರ್ ತೆಗಿಬಹುದು ಅಂತ ಅಂದ್ಕೊಂಡು ಇಡೀ ಚಾಪ್ಟರ್ ಬಿಟ್ಟರೆ ಹಂಗೂ ಮಾಡೋಕ್ಕೆ ಬರೋಂಗಿಲ್ಲ. ಒಂದಿಷ್ಟು ಟಾಪಿಕ್ ಇವ್ನು ಬಿಡಬಹುದು, ಅದಕ್ಕೆ ಅವ್ನು ಡಿಸ್ಕಸ್ ಮಾಡೋದು ಬೇಡ, ಹಂಗೂ ಹೇಳಕ್ಕೆ ಬರೋಂಗಿಲ್ಲ. ಸೊ ಆಬ್ವಿಯಸ್ಲಿ ನನ್ನ ಪ್ರಕಾರ ಸಿಲೆಬಸ್ ವಿಲ್ ಬಿ ರೆಡ್ಯೂಸ್ಡ್. ಒಂದು ವೆರಿ ಕ್ಲಿಯರ್ಲಿ ಅರ್ಥ ಮಾಡ್ಕೊರಿ, ಈ ಲಾಕ್ಡೌನ್ ಅಥವಾ ಕೊರೋನಾ ಸ್ಟಾರ್ಟ್ ಆದಾಗಕ್ಕಿಂತ ಮೊದಲು ನಮ್ಮ ಕಾಲೇಜಸ್ ಹೆಂಗೆ ನಡೀತಿದ್ವು, ಅದು ವಾಪಸ್ ಇನ್ನು 2 ವರ್ಷದಾಗಂತೂ ಆ ಟೈಪ್ ಆಫ್ ಅಟ್ಮಾಸ್ಫಿಯರ್ ನನ್ನ ಪ್ರಕಾರ ಅಂತೂ ಬರೋಂಗಿಲ್ಲ.
ಇದೊಂದು ಡಿಫ್ರೆಂಟ್ ಫಾರ್ಮ್ಯಾಟ್ನೊಳಗೆ ಕಾಲೇಜ್ ಸ್ಟಾರ್ಟ್ ಆಗ್ತೈತಿ. ಈಗ ಕಂಪ್ಲೀಟ್ ಡಿಫ್ರೆಂಟ್ ಇರ್ತೈತೆ. ಸೊ ಆ ಸಿಚುವೇಶನ್ ಹೆಂಗಿರುತ್ತೆ ಯಾರಿಗೂ ಗೊತ್ತಿಲ್ಲ, ಹೌದ್ರಿ. ಅದಕ್ಕೆ ನಾನು ಸಾಧ್ಯ ಆದಷ್ಟು ಲೈವ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ಆ್ಯಂಡ್ ಅದ್ರಾಗ ಸಿಲೆಬಸ್ ಫ್ರೇಮ್ವರ್ಕ್ ಹೆಂಗೆ ಮಾಡ್ತಾರೆ ಅದ್ರ ಸಲುವಾಗಿ ವೆಯ್ಟ್ ಮಾಡಾಕತ್ತೀನಿ. ಅದು ಬಡ 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 ಒಟ್ಟು ಚಾಪ್ಟರ್ಸ್ ಕಲ್ಸಕ್ಕೆ ಹೋಗಾಕತ್ತಿಲ್ಲ. ಡ್ಯುಯಲ್ ನೇಚರ್ ಕಲಿಸ್ಬೋದು, ಆಟಮ್ಸ್ ಕಲಿಸ್ಬೋದು, ನ್ಯೂಕ್ಲಿಯೈ ಕಲಿಸ್ಬೋದು. ಪಾರ್ಟ್ 1 ಆಗಿನ ಆ 8 ಚಾಪ್ಟರು ಮುಟ್ಟಕ್ಕೆ ಬರೋಂಗಿಲ್ಲ. ಇಟ್ ಈಸ್ ವೆರಿ ರಿಸ್ಕಿ. ನನ್ನ ಸಲುವಾಗಲ್ಲ, ನಿಮ್ಮ ಸಲುವಾಗಿ. ಅಕಸ್ಮಾತ್ ನಾ 1ನೇ ಚಾಪ್ಟರ್ ಸ್ಟಾರ್ಟ್ ಮಾಡಿ ಗದ್ದಲ ಹಿಡಿತು ಅಂದ್ರೆ 8ಕ್ಕೆ 8 ಢಮ್ ಅಂತಾವು. ಮ್ಯಾಕ್ಸಿಮಮ್ ಕ್ವಶನ್ಸ್ ಫೈನಲ್ ಎಕ್ಸಾಮ್ನಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರ್ತಾವೆ ಪರ್ಟಿಕ್ಯುಲರ್ಲಿ. ಆ್ಯಂಡ್ CET NEET JEE ಒಳಗೆ ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗ್ತದೆ ಅದರದ್ದು. ಸೊ ಅನ್ಫಾರ್ಚುನೇಟ್ಲಿ ಇಲ್ಲ, ಇನ್ನೂ ಟೈಮ್ ಹಂಗೆ ಹೊಂಟಪ್ಪ. ಮತ್ತು ಮುಂದೆ ವಿ ಹ್ಯಾಡ್ ಟು ಸ್ಟಾರ್ಟ್ ವಿತ್ ಫಸ್ಟ್ ಚಾಪ್ಟರ್ ಅಂತಂದ್ರೆ ದೆನ್ ವಿಲ್ ಸ್ಟಾರ್ಟ್. ಓಕೆ, ಒಂದು. ಆ್ಯಂಡ್ ಇನ್ನೊಂದು ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಸಿಲೆಬಸ್, ಹೆಂಗೆ ಫ್ರೇಮ್ ಮಾಡ್ತಾರ, ಎಷ್ಟು ಕಟ್ ಮಾಡ್ತಾರ, ಅದೆಲ್ಲ ನೋಡಿಕೊಂಡು ಮಾಡ್ಬೇಕಂತಿತ್ತು. ಹೀಗಾಗಿ ನಾನು ಡ್ಯುಯಲ್ ನೇಚರ್ ಆಟಮ್ಸ್ ಮಾಡಾಕತ್ತೀನಿ. ಅವನು ಸ್ವಲ್ಪ ಸ್ಲೋ ತೊಗೊಂಡು ಹೊಂಟೀನಿ. ಆ್ಯಂಡ್ ಒಂದು ಏನಂದ್ರೆ ಇನ್ನೊಂದು ಕೆಲಸ ನೀವೇನು ಮಾಡ್ಬೋದು ಅಂದರೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಂಗೆ ಹೇಳೋದಿತ್ತೀಗ, ನಿಮ್ಮ ಸೆಕೆಂಡ್ ಇಯರ್ ಯಾರು ಈಗ CET ಎಕ್ಸಾಮ್ ಬರೆಯಾಕತ್ತಾರೆ ನೋಡ್ರಿ, ಅವರಿಗೆ ನಾನು PUC ಫಸ್ಟ್ ಇಯರ್ದು CET ಮಾಡಾಕತ್ತೀನಿ. ಮೋಸ್ಟ್ಲಿ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಅದ್ರದ್ದೊಂದು ಕ್ವಿಕ್ ರಿವಿಷನ್ ಅಂತ ಮಾಡಿ ಅದು ನೋಡಿರ್ಬೇಕು ನೀವು. ಐ ಆಮ್ ನಾಟ್ ಶ್ಯೂರ್, ಯಾಕಂದ್ರೆ ವ್ಯೂಸ್ ಜಾಸ್ತಿ ಆಗ್ಯಾವಲ್ಲ. ಸೊ ಹೀಗಾಗಿ ನೀವು ನೋಡಿರ್ಬೋದು ಅಂತ ಅನ್ಕೊಂಡು ನಾನು. ಅದ್ರದ್ದು ನೀವು ಕ್ವಿಕ್ ರಿವಿಷನ್ ಥೇರಿ ಪಾರ್ಟ್ ನೋಡ್ಕೋಬೋದು. ಅದ್ರದ್ದು ನ್ಯೂಮೆರಿಕಲ್ CET ಅವ್ರಿಗೆ ಸಾಲ್ವ್ ಮಾಡೀನಿ, ಅದನ್ನ ನೀವು ಮಾಡ್ಬೋದು. ಬಿಕಾಸ್ ಅದು ನಿಮ್ಮ ಸಿಲೆಬಸ್ಸಿಗೆ ಇದ್ದೇ ಇರ್ತೈತೆ ಮುಂದೆ ಪಕ್ಕ, ಲಾಕ್ಡೌನ್ ಸಂಬಂಧ ಬೀಳಂಗಿಲ್ಲ. ಮೋಸ್ಟ್ಲಿ ನಾನು ಪ್ಲೇನದು ಕ್ವಿಕ್ ರಿವಿಷನ್ ಅಂತ ಮಾಡೀನಿ. ಅದ್ರದ್ದು ನೆಕ್ಸ್ಟ್ ನಾನು CET ಕ್ವಶನ್ ಸಾಲ್ವ್ ಮಾಡೋದೀನಿ. ಅದ್ರದ್ದು ಹಂಗೆ ಕಂಟಿನ್ಯೂ ಆಗ್ತೈತೆ PUC ಫಸ್ಟ್ ಇಯರ್ದು. ದ್ಯಾಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್. ಟುಗೆದರ್ ವಿತ್ ದ್ಯಾಟ್ ಆಟಮ್ಸ್ನ ಕಂಟಿನ್ಯೂ ಮಾಡ್ತೀನಿ. ನ್ಯೂಕ್ಲಿಯೈ ಆಟಮ್ಸು ಮೀಡಿಯಮ್ ಲೆವೆಲ್ ಐತಿ, ನ್ಯೂಕ್ಲಿಯೈ ಸ್ವಲ್ಪ ದೊಡ್ಡ ಚಾಪ್ಟರ್ ಐತಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣಂತ್ರಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್ PUC ಫಸ್ಟ್ ಇಯರ್ ವಿಡಿಯೋಸ್. ಆ್ಯಂಡ್ ಮೇನ್ಲಿ ನನಗೆ ಸೆಕೆಂಡ್ ಇಯರ್ ಯಾರು ಎಕ್ಸಾಮ್ ಮುಗಿಸಿ ಈಗ CET ಪ್ರಿಪೇರ್ ಮಾಡಕತ್ತಾರಲ್ಲ, ಅವರಿಗೆ ನಾವು ವಿಡಿಯೋಸ್ ಕಂಟಿನ್ಯೂಸ್ಲಿ ಆಟ್ ಅ ಫಾಸ್ಟರ್ ರೇಟ್ ಮಾಡ್ಕೊತಾನೆ ಹೋಗ್ಬೇಕು. ಬಿಕಾಸ್ ಈಗಿನ ಸಿಚುವೇಶನ್ ಪ್ರಕಾರ ಅವ್ರದ್ದು CET ಎಕ್ಸಾಮ್ ಅವ್ರು ಅಟೆಂಡ್ ಆಗೋಕ್ಕಿಂತ ಮೊದಲು ನಾವು ಕ್ಲಾಸಸ್ ತೊಗೊಳಕ್ಕೆ ಬರೋಂಗೇನಿಲ್ಲ. ಹಂಗೆ ಸಾಧ್ಯತೆನೇ ಐತಿ, ಈಗ ಹಂಗೆ ಹೊಂಟೈತಿಗಿದೆ. ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಡೀಲ್ ವಿತ್ ಆನ್ಲೈನ್ ಕ್ಲಾಸಸ್ ಅವರಿಗೆ. ಸೊ ನಿಮಗೇನೈತಲ್ಲ, ಆ್ಯಸ್ ಮಚ್ ಆಸ್ ಪಾಸಿಬಲ್ ನನಗೆ ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ಲೈವ್ ಕ್ಲಾಸ್ನೊಳಗೆ ಹೇಳೋಕ್ಕಂತ ನಾವು ವೇಟ್ ಮಾಡಾಕತ್ತೀನಿ. ಐ ಕ್ಯಾನಾಟ್ ಟೇಕ್ ರಿಸ್ಕ್ ಆನ್ ದೋಸ್ ಚಾಪ್ಟರ್ಸ್. ಅವು PUC ಫಸ್ಟ್ ಇಯರ್ ಚಾಪ್ಟರ್ಸ್ ಸಿಗತ್ತೆ ಅಲ್ಲ. ಈಗ ನಾ ಇಷ್ಟು ಹೇಳಿದ್ದು ನಿಮ್ಗೆ ಅರ್ಥ ಆಗಿರ್ತೈತಿ, ನಂಬ್ದಿರಿ. ನಾ ಹೇಳಿದ್ದನ್ನು ಅಕಸ್ಮಾತ್ ಗೊತ್ತಾಗಿದ್ದಿಲ್ಲ ಅಂದ್ರೂ ಆ ಚಾಪ್ಟರ್ಸ್ ಸ್ಟಾರ್ಟ್ ಆದಮೇಲೆ ನಾನು ಮೊದಲಿನಿಂದ ಹಿಂಗೆ ಹೇಳ್ಕೊಂಡು ಬಂದಿರ್ತೀನಿ ರೀ, ಇದು ನೋಡ್ರಿ ಬೇಕಾದ್ರೆ ನಿಮ್ಗೆ ಹಿಂಗೆ ಅನ್ಸುತ್ತೆ ಅಂತ ಹೇಳಿ ಅವು ಮುಂದೆ ಹಂಗೆ ಅನಿಸಿರ್ತಾವೆ. ಭವಿಷ್ಯ ಹೇಳ್ತೀನಿ ಅಂತಲ್ಲ, ಎಕ್ಸ್ಪೀರಿಯನ್ಸ್. ಸೊ ಆ ಚಾಪ್ಟರ್ಸ್ನಾಗ ಯಾವಾಗ ಲೈವ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ನೀವು ಹೇಳ್ತೀರಿ ಸರ್ ಚಲೋ ಆತ್ರಿ ಇದು ಲೈವ್ನೊಳಗನ್ನು ಹೇಳಿದ್ದು ಅಂದ್ರೆ ಲೈವ್ ಅಂದ್ರೆ ಒರಿಜಿನಲ್ ಲೈವ್ ಹಂಗೆ. ಸೊ ಇಷ್ಟು ನನಗೆ ಹೇಳೋದಿತ್ತು. ಸೊ ಆಟಮ್ಸ್ ನ್ಯೂಕ್ಲಿಯೈ ಚಾಪ್ಟರ್ದು ಯೂಸ್ ಮಾಡ್ಕೊರಿ, ಡ್ಯುಯಲ್ ನೇಚರ್ ಯೂಸ್ ಮಾಡ್ಕೊರಿ. ಡ್ಯುಯಲ್ ನೇಚರ್ದು ನ್ಯೂಮೆರಿಕಲ್ಸ್ ಒಂದು ನಾನು ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ಮಾಡೋದಿನಿ. ಅದಾದಮೇಲೆ ಡ್ಯುಯಲ್ ನೇಚರದ್ದು CET ಪಾರ್ಟ್ ಆಲ್ರೆಡಿ ಕ್ವಶನ್ಸ್ ಡೀಲ್ ಮಾಡಿದ್ದದಾವು, ದ್ಯಾಟ್ ಯು ಕ್ಯಾನ್ ಗೋ ಥ್ರೂ. ಓಕೆ, ಒನ್ಸ್ ವಿ ಸ್ಟಾರ್ಟ್ ವಿತ್ ಡ್ಯುಯಲ್ ನೇಚರ್ ಥಿಯರಿ ನ್ಯೂಮೆರಿಕಲ್ಸ್, ಸಾರಿ ಒಂದು ನಿಮಿಷ. ಸೊ ಡ್ಯುಯಲ್ ನೇಚರ್ ಥಿಯರಿ ನ್ಯೂಮೆರಿಕಲ್ಸ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ನೀವು CET ಡ್ಯುಯಲ್ ನೇಚರದ್ದು ಮಾಡ್ಬೋದು. ಆ್ಯಂಡ್ ಆಟಮ್ಸದ್ದು ನೆಕ್ಸ್ಟ್ ನಾನು CET ಮಾಡೋದಿನಿ ಸೆಕೆಂಡ್ ಇಯರ್ CET ಬ್ಯಾಚ್ ಯಾರದೆಲ್ಲ ಪ್ರಿಪೇರ್ ಮಾಡಾಕತ್ತಾರ ಅವರಿಗೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಆಟಮ್ಸ್ ಚಾಪ್ಟರ್ ಮುಗಿದ್ಮೇಲೆ. ಸೊ CET ಅಂತೂ ಇರ್ತಾವೆ, ಪರ್ಟಿಕ್ಯುಲರ್ಲಿ PUC ಫಸ್ಟ್ ಇಯರ್ದು ನೀವು ಈಗ ಯೂಸ್ ಮಾಡಿಕೊಂಡ್ರೆ ಚಲೋ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ವಿ ವಿಲ್ ವೇಟ್ ಆ್ಯಂಡ್ ಸಿ, ಆ್ಯಂಡ್ ಡಿಪೆಂಡಿಂಗ್ ಆನ್ ಸಿಚುವೇಶನ್ ಇಫ್ ನೀಡೆಡ್, ಅವಶ್ಯಕತೆ ಬಿದ್ದರೆ ಮಾತ್ರ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಏನದಾವಲ್ಲ. ಆ್ಯಂಡ್ ಪಾರ್ಟ್ 2 ಒಳಗೆ ಇನ್ನೊಂದು ಎರಡು ಅದಾವ್ರಿ, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, ಇನ್ನೊಂದು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇವು ದೇವ್ ಚಾಪ್ಟರ್ಸು, ದೊಡ್ಡ ಚಾಪ್ಟರ್ಸು. ಎಷ್ಟು ಸಾಧ್ಯ ಆಗುತ್ತೆ ಅಲ್ಲದನ್ನ ಟಚ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಇಷ್ಟನ್ನ ಹೇಳಿದ್ದು ನಿಮ್ಗೆ ಗೊತ್ತಾಗಿದ್ದಿಲ್ಲ ಅಂದ್ರೆ ಲೈವ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಆ ಚಾಪ್ಟರ್ಸ್ ಸಿಲೆಬಸ್ನೊಳಗೆ ಅದಾವು ಅಂತ ಗೊತ್ತಾದ್ಮೇಲೆ ನಾವು ಚಾಪ್ಟರ್ ಡಿಸ್ಕಸ್ ಮಾಡ್ಬೇಕಾರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಆ್ಯಕ್ಚುಲಿ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಆಲ್ ದೀಸ್. ಓಕೆ, ಸೊ ಮತ್ತು ಮುಂದಿನ ವೀಡಿಯೋದೊಳಗೆ ಆಟಮ್ಸ್ ಕಂಟಿನ್ಯೂ ಮಾಡೋಣಂತ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.